ಅತಂತ್ರವಾದ ಬ್ರಿಟನ್ ಕಸರತ್ತು, ಸರ್ಕಾರ ರಚನೆಗೆ ಶುರುವಾಯಿತು ಕಸರತ್ತು. ಈ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ಇಡೀ ಜಗತ್ತಿನ ಗಮನ ಸೆಳೆದಿರ್ತಕ್ಕಂಥ ಬ್ರಿಟನ್ನ ಏನು ಚುನಾವಣಾ ಫಲಿತಾಂಶ ಇದೆ, ಇವತ್ತು ಯುರೋಪಿಯನ್ ಒಕ್ಕೂಟದಲ್ಲಿ ಒಂದು ರೀತಿಯ ಸಂಚಲನ ಶುರು ಮಾಡಿದೆ. ಅಂದರೆ ಯಾವ ಆಡಳಿತಾರೂಢ ಕನ್ಸರ್ವೇಟಿವ್ ಪಾರ್ಟಿಯ ಬಹುಮತ ನಿರೀಕ್ಷೆ ಇತ್ತು, ಎಲ್ಲ ಮಾಧ್ಯಮಗಳ ಎಕ್ಸಿಟ್ ಪೋಲ್ ಉಲ್ಟಾ ಪಲ್ಟಾ ಆಗಿದೆ, ತಲೆ ಕೆಳಗಾಗಿದೆ. ಸೊ ಇವತ್ತು ಬಂದಂಥ ಫಲಿತಾಂಶದ ಎಫೆಕ್ಟು ಭಾರತದ ಮಧ್ಯೆ ಮತ್ತು ಇಂಗ್ಲೆಂಡ್ ಅಂದರೆ ಬ್ರಿಟನ್ ಮಧ್ಯೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು. ಯಾಕಂತಂದರೆ ಈಗಾಗಲೇ ಭಾರತದ ಬಹಳಷ್ಟು ಜನ ಗೆದ್ದು ಬಂದಿದ್ದಾರೆ. ಇವತ್ತು ಸಂಸತ್ತಿಗೆ 12 ಜನ ಇದೇ ಮೊದಲ ಬಾರಿಗೆ ಬ್ರಿಟನ್ನ ಹೌಸ್ ಆಫ್ ಕಾಮನ್ಸ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಒಬ್ಬ ಮಹಿಳೆ ಕೂಡ, ಭಾರತದ ಮೂಲದ ಮಹಿಳೆ ಇವತ್ತು ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ. ನಮ್ಮ ಕರ್ನಾಟಕದ ಗುಲ್ಬರ್ಗಾ ಮೂಲದ ನೀರಜ್ ಪಾಟೀಲ್ ಕೆಲವೇ ಮತಗಳ ಅಂತರದಲ್ಲಿ ಶಿಕ್ಷಣ ಸಚಿವರ ವಿರುದ್ಧ ಸೋತಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಬ್ರಿಟನ್ ಏನು ಯುರೋಪಿಯನ್ ಒಕ್ಕೂಟದಿಂದ ಹೊರಬರಬೇಕು ಅನ್ನುವಂಥದ್ರ ಬಗ್ಗೆ ನಡೆದಂಥ ಒಂದು ಜನಮತಗಣನೆ ಇದೆ. ಅದಾದ ನಂತರದ ಬೆಳವಣಿಗೆಗಳಲ್ಲಿ ಇವತ್ತು ಅನೇಕ ಏರುಪೇರುಗಳಾಗಿದ್ದಾವೆ, ಚರ್ಚೆಗಳಾಗಿದ್ದಾವೆ. ಸೊ ಬ್ರಿಟನ್ ಎಲ್ಲೋ ಒಂದು ಕಡೆ ಒಂಟಿ ಆಗ್ತಾ ಇದೆ. ಅದು ಒಂದು ರೀತಿ ಕನ್ಸರ್ವೇಟಿವ್ ಆದಂಥ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದೆ, ಏಕಾಂಗಿ ಆಗ್ತಾ ಇದೆ. ಸೊ ಇದರಿಂದ ಯುರೋಪಿಯನ್ ಒಕ್ಕೂಟದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು, ಭಾರತದ ಮೇಲೆ ಏನು ಪರಿಣಾಮಗಳಾಗ್ಬೋದು, ಭಾರತ ಒಂದು ವೇಳೆ ಏನು ಇಂಗ್ಲೆಂಡ್ ಅಥವಾ ಬ್ರಿಟನ್ ಹೊರಗಡೆ ಬಂದರೆ ಭಾರತಕ್ಕೆ ಏನಾಗುತ್ತೆ ಎಫೆಕ್ಟು, ಇವತ್ತಿನ ಫಲಿತಾಂಶ ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಶಾಕ್ ಮತ್ತು ಅಚ್ಚರಿಯ ದಿನಗಳಂತೂ ಕಾದಿದ್ದಾವೆ. ಆ ಕಾರಣಕ್ಕೆ ಇವತ್ತಿನ ಚರ್ಚೆಯನ್ನು ಶುರು ಮಾಡ್ತಾನೆ. ಅತಂತ್ರವಾದ ಬ್ರಿಟನ್ ಸಂಸತ್ತು ಚುನಾವಣೆ ನಂತರ ಸರ್ಕಾರ ರಚನೆಗೆ ಕಸರತ್ತು. ಹೆಚ್ಚು ಕಮ್ಮಿ 5 ಕೋಟಿ ಜನಸಂಖ್ಯೆ ಇರತಕ್ಕಂಥ ಬ್ರಿಟನ್ನಿನ ಮತದಾರರು ಇವತ್ತು ತಮ್ಮ ಫಲಿತಾಂಶವನ್ನು ನೀಡಿದ್ದಾರೆ, ತಮ್ಮ ರಿಸಲ್ಟನ್ನು ಇವತ್ತು ನೀಡಿದ್ದಾರೆ. ಸೊ ಇವತ್ತು ಬಂದಂಥ ಫಲಿತಾಂಶದ ಲೆಕ್ಕಾಚಾರ ನೋಡಿದ್ರೆ ಕನ್ಸರ್ವೇಟಿವ್ ಪಾರ್ಟಿಯ ಲೆಕ್ಕಾಚಾರ ಏನಿತ್ತು ಅದು ತಲೆ ಕೆಳಗಾಗಿದೆ. ಅಂದರೆ ಅವರೇ ಮಾಡಿಕೊಂಡಂಥ ಆತುರದ ಚುನಾವಣಾ ನಿರ್ಧಾರ ಅವರಿಗೆ ಒಂದು ರೀತಿ ಪೆಟ್ಟು ಕೊಟ್ಟಿದೆ, ರಿಸಲ್ಟು ಶಾಕ್ ಆಗಿದೆ. ಮೇ ತೆರೇಸಾ ಪ್ರಧಾನಮಂತ್ರಿಗಳು ಈಗಾಗಲೇ ಬಕಿಂಗ್ಹಮ್ನ ಪ್ಯಾಲೇಸ್ಗೆ ಹೋಗಿದ್ದಾರೆ. ಅಲ್ಲಿ ರಾಣಿ ಜೊತೆ ಮಾತಾಡ್ತಾ ಇದ್ದಾರೆ, ನನಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಬೇಕು, ಅಲ್ಪಮತ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥದ್ದು. ಸೊ ಇವತ್ತು ಬಂದಂಥ ಫಲಿತಾಂಶದ ವಿವರಗಳು ನೋಡ್ತಾ ಇದ್ದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಕ್ಕಿದ್ದಾವೆ, 326 ಸ್ಥಾನ ಪಡೆಯುವಂಥ ಪಕ್ಷ ಬಹುಮತ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಒಂದು ಸಲ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬಂದು ನೋಡೋಣ. ಬ್ರಿಟನ್ ಸಂಸತ್ತಿನಲ್ಲಿ ಪಕ್ಷಗಳ ಬಲಾಬಲ ಒಂದ್ಸಲ ನೋಡಿದ್ರೆ ಇಲ್ಲಿ ಗೆದ್ದ ಭಾರತೀಯರು 12 ಜನ. ಕನ್ಸರ್ವೇಟಿವ್ ಪಾರ್ಟಿ 318 ಸ್ಥಾನಗಳನ್ನು ಗೆದ್ದಿದ್ರೆ ಲೇಬರ್ ಪಾರ್ಟಿ 261 ಸ್ಥಾನವನ್ನು ಗೆದ್ದಿದೆ. ಸ್ಕಾಟಿಷ್ ನ್ಯಾಷನಲ್ ಪಾರ್ಟಿ 35 ಸಂಸದರನ್ನ ಆಯ್ಕೆ ಆದರೆ ಲಿಬರಲ್ ಡೆಮಾಕ್ರಾಟ್ ಪಾರ್ಟಿಯಿಂದ 12 ಜನ MP ಗಳು ಗೆದ್ದು ಬಂದಿದ್ದಾರೆ. ಡೆಮಾಕ್ರೆಟಿಕ್ ಯೂನಿಯನಿಸ್ಟ್ ಪಾರ್ಟಿಯಿಂದ 10 ಜನ ಗೆದ್ದಿದ್ರೆ ಇನ್ನು ಇತರ ಸಣ್ಣ ಪುಟ್ಟ ಪಾರ್ಟಿಗಳ ಒಟ್ಟು ಸಂಸದರ ಸಂಖ್ಯೆ 23. ಅವಧಿಗೆ ಮುನ್ನ ಚುನಾವಣೆ ನಡೆಸಿ ಕೈ ಸುಟ್ಟುಕೊಂಡಿದ್ದಾರೆ ಪ್ರಧಾನಿ ಮೇ ತೆರೇಸಾ. ಬಹುಮತ ಕಳೆದುಕೊಂಡ ಆಡಳಿತಾರೂಢ ಕನ್ಸರ್ವೇಟಿವ್ ಪಾರ್ಟಿ, ಯಾಕಂತಂದರೆ 13 ಸ್ಥಾನಗಳು ಕಮ್ಮಿ ಆಗಿದ್ದಾವೆ. ಈಗ ಹಾಲಿ ಇರ್ತಕ್ಕಂಥ 331 ಸಂಸದರಲ್ಲಿ 13 ಜನ ಸೋತು ಹೋಗಿದ್ದಾರೆ. 2020ಕ್ಕೆ ಅಧಿಕೃತ ಅಂದರೆ ಏನು ನಿಗದಿತ ಅವಧಿಯ ಚುನಾವಣೆ ಇದ್ದಿದ್ದು 2020. ಆದರೆ ಅದಕ್ಕಿಂತ ಮೊದಲನೇ ಮ್ಯಾಂಡೇಟನ್ನು ತೆಗೆದುಕೊಳ್ಳುವಂಥ ಒಂದು ತರಾತುರಿ ನಿರ್ಧಾರದಿಂದಾಗಿ ಇವತ್ತು ಈ ಒಂದು ಫಲಿತಾಂಶ ಬಂದಿದೆ. ಸೊ ಎಲ್ಲೋ ಒಂದು ಕಡೆ ತೆರೇಸಾಗೆ ದೊಡ್ಡ ಹಿನ್ನಡೆ ಆಗಿದೆ. ಮೊದಲೇ ಚುನಾವಣೆ ದಿನ ನಿಗದಿಗೊಳಿಸಿ ಅಚ್ಚರಿ ಮೂಡಿಸಿದ್ದಾರೆ. ಯಾಕಂದರೆ ಇನ್ನೂ ಅವರು ದಿನ ಮುಂದೂಡ್ತಾರೆ ಅನ್ನುವಂಥ ಒಂದು ಅಭಿಪ್ರಾಯ ಮತದಾರರಲ್ಲಿತ್ತು. ಆದರೆ ಶಾಕ್ ಕೊಟ್ಟಿದ್ದೇನೆಂದರೆ ಈ ಒಂದು ಜೂನ್ 8ಕ್ಕೆ ಚುನಾವಣೆಯನ್ನು ನಿಗದಿ ಮಾಡಿದ್ದು. ಅವಧಿಗೆ ಮುನ್ನ ಚುನಾವಣೆಯಿಂದ ತೆರೇಸಾಗೆ ಶಾಕ್ ನೀಡಿದ್ದಾರೆ ಅಲ್ಲಿನ ಮತದಾರರು. 331 ಸಂಸದರಲ್ಲಿ 13 ಜನ ಸೋಲಿನ ಬಾಗಿಲನ್ನು ತಟ್ಟು ಹೊರಗಡೆ ಬಂದಿದ್ದಾರೆ. 10 ಜನ ಅವರನ್ನು ಹೊರಗಡೆ ಹಾಕಿದ್ದಾರೆ. ಈ ಬಾರಿ ಮತಗಳಿಕೆಯಲ್ಲೂ 20% ಹೆಚ್ಚಳ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕನ್ಸರ್ವೇಟಿವ್ ಪಾರ್ಟಿ ಹೊಂದಿತ್ತು. ಆದರೆ ಹುಸಿಯಾಗಿದೆ. ಸುಭದ್ರ ಸಮರ್ಥ ಆಡಳಿತ ನೀಡುವ ಘೋಷಣೆಗೆ ಅಲ್ಲಿಯ ಜನ ಮೆಜಾರಿಟಿ ಆದಂಥ ಜನಮನ್ನಣೆ ಕೊಟ್ಟಿಲ್ಲ. ಬ್ರೆಕ್ಸಿಟ್ ಜನಮತಗಣನೆ ನಂತರ ಪ್ರಧಾನಿ ಸ್ಥಾನಕ್ಕೆ ಬಂದವರು
ಆವಾಗ ರಾಜೀನಾಮೆ ಕೊಟ್ಟಿದ್ದು ಕೆಮ್ರೂನ್ ರಾಜೀನಾಮೆ ಕೊಟ್ಟರು ಪ್ರಧಾನಿ ಸ್ಥಾನಕ್ಕೆ. ಸೊ ಕೆಮ್ರೂನ್ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಬಂದವರು ಮೇ ತೆರೇಸಾ, ಈಗಿನ ಪ್ರಧಾನಿಗಳು. ಚುನಾವಣೆಗೆ ಮುನ್ನ ಮ್ಯಾಂಚೆಸ್ಟರ್ ಸೇರಿದಂತೆ 3 ಕಡೆಗಳಲ್ಲಿ ಭಯೋತ್ಪಾದಕರ ದಾಳಿ ಆಗುತ್ತೆ. 40ಕ್ಕೂ ಹೆಚ್ಚು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದು ಕೂಡ ಇವತ್ತಿನ ಚುನಾವಣೆ ಮೇಲೆ ಎಫೆಕ್ಟ್ ಆಗಿದೆ ಅನ್ನುವಂಥ ಚರ್ಚೆ ಕೂಡ ಇದೆ. 3 ತಿಂಗಳಲ್ಲಿ 3 ಕಡೆ ನಡೆದಂಥ ಭಯೋತ್ಪಾದಕರ ದಾಳಿಗೆ 40ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಇಂಗ್ಲೆಂಡ್ನಲ್ಲಿ. ಮೇ 22 ನಡೆದಂಥ ಭಯಾನಕ ದಾಳಿಯಿಂದ 22 ಜನ ಸತ್ತೋಗಿದ್ದಾರೆ. ಇದು ಆ ಚುನಾವಣೆಗೆ ಮುನ್ನ, ಅಂದರೆ ಕೇವಲ ಒಂದು 2 ವಾರ ಮೊದಲು ಆದಂಥ ದೊಡ್ಡ ಟೆರರಿಸ್ಟ್ ಅಟ್ಯಾಕ್ ಅಂತ ಹೇಳ್ಬೋದು. ಚುನಾವಣೆಗೆ ಕೆಲವೇ ದಿನಕ್ಕೆ ಮುನ್ನ ನಡೆದಂಥ ಈ ದಾಳಿಯಿಂದ ಲೆಕ್ಕಾಚಾರ ಎಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆಗಿದೆಯಾ ಅನ್ನುವಂಥ ಒಂದು ವಿಶ್ಲೇಷಣೆ ಕೂಡ ಇದೆ. ಸೊ ಈ ಒಂದು ಫಲಿತಾಂಶ ಏನಿದೆ, ಇದು ಕೇವಲ ಯುರೋಪಿಯನ್ ಒಕ್ಕೂಟ, ಏನು 28 ರಾಷ್ಟ್ರಗಳಿರ್ತಕ್ಕಂಥ ಯುರೋಪಿಯನ್ ಒಕ್ಕೂಟದ ಒಳಗಡೆ ಒಂದು ದೊಡ್ಡ ಸಂಚಲನ ಶುರು ಮಾಡಿದೆಯಾ, ಅಥವಾ ಗ್ಲೋಬಲ್ ಪಾಲಿಟಿಕ್ಸ್ ಅಂತ ಏನು ಹೇಳ್ತೀವಿ, ಜಾಗತಿಕ ರಾಜಕಾರಣ, ಜಾಗತಿಕ ವ್ಯವಹಾರ, ಜಾಗತಿಕ ಸಂಬಂಧಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ನಾನಿವತ್ತು ಇದನ್ನು ಭಾಳ ಒಂದು ವಿಶ್ಲೇಷಣಾತ್ಮಕವಾದಂಥ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ದುಷ್ಪರಿಣಾಮಗಳೇನಾಗ್ತವೆ ಅಥವಾ ನೇರವಾಗಿ ಪಾಸಿಟಿವ್ ಆದಂಥ ಪರಿಣಾಮಗಳೇನಾಗ್ತವೆ ಚರ್ಚೆ ಮಾಡ್ತೀನಿ. ಜೊತೆಗೆ ಇದರ ಲೇಖಕರು ಕಾಂಗ್ರೆಸ್ನ ಹಿರಿಯ ವಕ್ತಾರದಂಥ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ. ನಿಮ್ಗೆ ಸ್ವಾಗತ. ನಮಸ್ಕಾರ. ಹಿರಿಯ ಪತ್ರಕರ್ತರು, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಯಾವತ್ತೂ ಕೂಡ ಒಂದು ಕಣ್ಣೋಟಿಟ್ಟಿರೋಂಥ ವಿಶ್ಲೇಷಕರಾದಂಥ ಡಿ ವಿ ರಾಜಶೇಖರ್ ನಮ್ಮ ಜೊತೆಗೆ. ರಾಜಶೇಖರ್, ನಿಮ್ಗೆ ಕೂಡ ಸ್ವಾಗತ. ಹಾಗೆಯೇ ಹಿರಿಯ ಲೇಖಕರು, ಬರಹಗಾರರು ಮತ್ತು ವಿಶ್ಲೇಷಕರಾದಂಥ ಕೆ ಸಿ ರಘು ನಮ್ಮ ಜೊತೆಗೆ. ರಘು, ನಿಮ್ಗೆ ಕೂಡ ಸ್ವಾಗತ. ಸೊ ರಾಜಶೇಖರ್ ಅವರೇ, ಎಲ್ಲೋ ಒಂದು ಕಡೆ ಇವತ್ತಿನ ಫಲಿತಾಂಶ ಒಂದು ಕಪಾಳ ಮೋಕ್ಷ ಅಂತಲೂ ಹೇಳ್ಬೋದು, ಮತ್ತೊಂದು ಕಡೆ ಸ್ಪಷ್ಟ ಸಂದೇಶ ಅಂತ ಹೇಳ್ಬೋದು. ಒಂದು ಕಡೆ ನಾವು ಬ್ರೆಕ್ಸಿಟಿಂದ ಹೊರಗೆ ಬರ್ತೀವಿ ಅಂತ ಹೇಳಿದಾಗ ಸಿಕ್ಕಂಥ ಒಂದು ಫಲಿತಾಂಶ, ಇವತ್ತು ಸಿಕ್ಕಂಥ ಫಲಿತಾಂಶ ನೋಡ್ತಾ ಇದ್ದರೆ ಎಲ್ಲೋ ಬ್ರಿಟನ್ ಕನ್ಫ್ಯೂಸ್ಡ್ ಒಂದು ಮೈಂಡ್ ಸೆಟ್ ಇದೆ ಅನ್ನೋಂಥ ಅದು ಒಂದು ರಿಸಲ್ಟ್ ಇದೆ. ಸೊ ಇದರಿಂದ ಏನಾಗ್ಬೋದು, ಬ್ರೆಕ್ಸಿಟ್ಗೆ ಒಳಗಡೆ ಮತ್ತೆ ಬರ್ತಕ್ಕಂಥ ಅವಕಾಶ ಇದೆ ಅನ್ನುವಂಥದ್ದು, ನೆಗೋಷಿಯೇಷನ್ ಶುರು ಆಗುತ್ತೆ. ಏನಾಗ್ಬೋದು ಈಗ ಬ್ರಿಟನ್ ಮುಂದಿನ ಲೆಕ್ಕಾಚಾರ? ಈ ಫಲಿತಾಂಶಗಳು ಬಹುಶಃ ಈ ಗೊಂದಲದಿಂದಾಗೇ ಈ ಥರ ಫಲಿತಾಂಶ ಬಂದಂಗೆ ಕಾಣ್ತಾ ಇದೆ. ಯಾಕೆಂತಂದರೆ ಒಂದು ಚುನಾವಣೆಗೆ ಮುನ್ನ, ಚುನಾವಣೆ ಘೋಷಣೆ ಮಾಡೋಕ್ಕೆ ಮುನ್ನ ಮೇಯವರೆಗೆ ಭಾಳ ಧೈರ್ಯ ಇತ್ತು, ನಾನು ಗೆದ್ದು ಬರ್ತೀನಿ, ಹೆಚ್ಚು ಸ್ಥಾನಗಳು ತೊಗೊತೀನಿ. ಯಾಕೆಂತಂದರೆ ಬ್ರೆಕ್ಸಿಟ್ಟಿನ ಜನಮತ ಆ ಥರ ಇತ್ತು, ಅದು ಸ್ವಲ್ಪ ಜಾಸ್ತಿ ಇತ್ತು. ಆದ್ರೂ ಭಾಳ ಒಳ್ಳೆಯ ಇಂಪ್ರೆಷನ್ ಕ್ರಿಯೇಟ್ ಮಾಡಿದ್ರು ಅವರು ಜನರಲ್ಲಿ. ಆದರೆ ಈ ಮಧ್ಯದಲ್ಲಿ ಏನಾಯಿತು ಅಂತಂದರೆ ಉಗ್ರರ ದಾಳಿ ಆಯಿತು ಒಂದು, ಆಮೇಲೆ ಯುರೋಪಿಯನ್ ಯೂನಿಯನ್ ಕೂಡ, ಅಲ್ಲೂ ಕೂಡ ದಾಳಿಗಳಾದವು ಬೇರೆ ಬೇರೆ ದೇಶಗಳಲ್ಲಿ. ಜೊತೆಗೆ ಒಂದು ರೀತಿಯ ಅಭದ್ರತೆಯ ವಾತಾವರಣ ಇಡೀ ಯುರೋಪನ್ನು ಆವರಿಸ್ತು ಈ ಒಂದು ತಿಂಗಳ ಅವಧಿಯಲ್ಲಿ ಆದ ಪರಿಣಾಮ. ಇದರಿಂದಾಗಿ ಬ್ರಿಟನ್ ಜನ ಈಗ ಚುನಾವಣೆಗೆ ಮುನ್ನ ಈ ಘಟನೆ, ಈ ಉಗ್ರರ ದಾಳಿಗಳಿಗೆ ಮೊದಲು ನಡೆದಂಥ ಸರ್ವೆಗಳೆಲ್ಲ 63% ಈಗ 48% ಬಂದಿದೆ ಈಗ. ಅದ್ರ ಜೊತೆಗೆ ಆ ಜನಮತಗಣನೆ ಆದಾಗಲೂ ಕೂಡ ಸಾಕಷ್ಟು ಅವಳ ಪರವಾಗಿ ಇದ್ದಂತಹದ್ದು, ಬ್ರೆಕ್ಸಿಟ್ ಪರವಾಗಿ ಹೇಗೆ ನಡೀತೋ ಫಲಿತಾಂಶ ಬಂತು, ಹಾಗೆಯೇ ಮೇ ಪರವಾಗಿ ಕನ್ಸರ್ವೇಟಿವ್ ಪಕ್ಷದ ಪರವಾಗಿ ಕೂಡ ಜನ ಒಲವು ವ್ಯಕ್ತಪಡಿಸಿದರು. ಆದರೆ ಈ ಮಧ್ಯೆ ಆದಂಥ ಬೆಳವಣಿಗೆಗಳಿದಾವಲ್ಲ, ಬೆಳವಣಿಗೆಗಳಿಂದಾಗಿ ಬಹುಶಃ ಜನರು ಇದರಲ್ಲಿ ಲೇಬರ್ ಪಾರ್ಟಿ, ಕನ್ಸರ್ವೇಟಿವ್ ಪಾರ್ಟಿ ಅದೇನಿಲ್ಲ, ಬ್ರೆಕ್ಸಿಟ್ಗೆ ಇಬ್ಬರು ಪರವಾಗೇ ಇದ್ದಾರೆ. ಆದರೆ ಮೇ ಒಂದು ರೀತಿಯಲ್ಲಿ ಈ ಸಂದರ್ಭದಲ್ಲಿ ತೋರಿಸಿದ ಅವರ ಜನಕ್ಕೆ ಕೊಟ್ಟಂಥ ಫೇಸ್ ಇದೆಯಲ್ಲ, ಮುಖ ಇದೆಯಲ್ಲ, ಗಟ್ಟಿಗಿತ್ತಿ ಅನ್ನೋದು ಫೇಸ್ ಕೊಡಲಿಲ್ಲ. ಯಾಕೆಂದರೆ ಯುರೋಪ್ನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ದೊಡ್ಡ ಲೀಡರ್ಶಿಪ್ನ ಜನ ಬಯಸ್ತಾ ಇದ್ರು, ಬಹಳ ಗಟ್ಟಿಯಾದಂಥ ಒಂದು ಸ್ಟೇಬಲ್ ಅಂಡ್ ಸ್ಟ್ರಾಂಗ್ ಸ್ಥಿರವಾದ ಸರ್ಕಾರ ಕೊಡ್ತಾರೆ ಎನ್ನುವ ಧೈರ್ಯ ಜನಕ್ಕೆ ಬರಲಿಲ್ಲ. ಯಾರ್ಯಾರು ಮಧ್ಯದಲ್ಲಿ ಇದ್ರೋ, ಇತ್ತ ಇದ್ರೋ ಅವರೆಲ್ಲ ಒಂದು ಸ್ವಲ್ಪ ಲೇಬರ್ ಪಾರ್ಟಿಗೆ, ಈ ಕಡೆ ಕೆಲವರು ಪಾರ್ಟಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಅದು ಡಿಸಿಸಿವ್ ಆಗಿ ಒಂದು ಪಕ್ಷದ ಕಡೆಗೆ ಒಲವು ತೋರಿಸುವಂಥ, ಲೇಬರ್ ಪಾರ್ಟಿಗೆ ಕೊಟ್ಟಿದ್ರು ಪರವಾಗಿರಲಿಲ್ಲ, ಅಥವಾ ಈ ಪಕ್ಷಕ್ಕೆ ಕೊಟ್ಟಿದ್ರು ಪರವಾಗಿಲ್ಲ, ಯಾವೊಂದು ಪಕ್ಷಕ್ಕೂ ಕೊಡದೇ ಇರೋದು, ಬಹುಮತ ಕೊಡದೇ ಇರೋದು ನೋಡಿದ್ರೆ ಜನ ಭಾಳ ಗೊಂದಲಕ್ಕೆ ಎಡೆ ಮಾಡಿದ್ದಾರೆ. ಹಾಗಾಗಿ ಪಾರ್ಲಿಮೆಂಟ್ ಆಗಿದೆ ಅಂತ ಬಹಳ ಕೆಟ್ಟ ಪರಿಣಾಮ ಇದೆ. ಮೈಂಡ್ ಸೆಂಟರ್ ಅದರಿಂದ ಹಂಗೆ ಪಾರ್ಲಿಮೆಂಟ್ ಆಯ್ತಾ ಅಂತ. ಹೌದೌದು, ಅದೇ ಕಾರಣಕ್ಕೆ ಆಗಿದೆ. ರಘುವರ್, ನಾವು ಹಿಂದೆ ಕೂಡ ಚರ್ಚೆ ಮಾಡಿದ್ವಿ ಬ್ರೆಕ್ಸಿಟ್ ಇಚ್ಚಿಕೊಂಡು. ಅಲ್ಲಿ ಡಿವೈಡೆಡ್ ಮ್ಯಾಂಡೇಟ್ ಇದೆ. ನೀವು ಸ್ಕಾಟ್ಲ್ಯಾಂಡ್ ಹೋದ್ರೆ 62% ಬ್ರೆಕ್ಸಿಟ್ ಹೊರಗೆ ಬರೋದು ಬೇಡ ಅಂತಿದೆ, ನಾವು ಒಳಗಡೆ ಇರಬೇಕು, ರಿಮೇನ್ ಆಗಬೇಕು ಅಂತೇಳಿ. ಆಮೇಲೆ ನಾರ್ದರ್ನ್ ನೆದರ್ಲ್ಯಾಂಡು, ತುಂಬ ಕೆಲವು ಪ್ಲೇಸ್ಗಳಿದಾವೆ, ಅಲ್ಲಿ ಇರ್ತಕ್ಕಂಥದ್ದು ಒಂದು ಡಿವೈಡೆಡ್ ಹೌಸ್ ಇದೆ. ನೀವು ಬ್ರಿಟನ್ನು ಮತ್ತು ಯುನೈಟೆಡ್ ಕಿಂಗ್ಡಮು ಈ ಕೆಲವು ಭಾಗಗಳಲ್ಲಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹೊರಗೆ ಬರಬೇಕು ಅನ್ನುವಂಥದ್ದು. ಸೊ ಈ ಒಂದು ರಿಸಲ್ಟ್ ನೋಡಿದ್ರೆ ಹೆಚ್ಚು ಕಮ್ಮಿ
ಡಿವೈಡೆಡ್ ಮೈಂಡ್ ಸೆಟ್ ಇದೆ ಅಂತ ಅನ್ಸಲ್ವಾ? ಅನ್ಸುತ್ತೆ. ಕ್ಲಾರಿಟಿ ಇಲ್ಲ ಅಂದ್ರೆ ನೀವು ಅಥವಾ ಹೊರಗೆ ಬರಬೇಕಾ ಅಥವಾ ಇರಬೇಕಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಹೌದು, ಬ್ರೆಕ್ಸಿಟ್ಟಿನ ಪ್ರಭಾವ ಇಂಗ್ಲೆಂಡ್ ಮೇಲೆ ಭಾಳ ದೊಡ್ಡದಾಗಿ ಬೀಳುತ್ತೆ. ಎಲ್ಲ ಅನಾಲಿಸಿಸ್, ಲಂಡನ್ ಸ್ಕೂಲ್ ಆಫ್ ಎಕಾನಮಿಕ್ಸ್ ಅವರ ಅನಾಲಿಸಿಸ್ ಪ್ರಕಾರ ಇನ್ನು 10 ವರ್ಷ ತಲಾವಾರು 2.2% ಪರ್ ಕ್ಯಾಪಿಟಲ್ GDP-ಯಲ್ಲಿ ಬ್ರಿಟನ್ ಇಂಡಿವಿಜುವಲ್ ಎಕಾನಮಿ ಡೌನ್ ಆಗುತ್ತೆ ಅಂತ. ಹೌದು, ಇಂಡಿವಿಜುವಲ್ ಈ ಸದ್ಯಕ್ಕೆ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು. ಈ ನಡುವೆ ಈ ರೀತಿಯಾಗಿ ಸಡನ್ ಆಗಿ 68% ಇದ್ದ ಒಂದು ಹೋಪು ಇಷ್ಟು ಬಿದ್ದು ಹೋಗೋದಕ್ಕೆ ಕಾರಣ ಒಂದು ರೀತಿಯಲ್ಲಿ ಟೆರರಿಸ್ಟ್ ಅಟ್ಯಾಕ್. ಏನು ಟೆರರಿಸ್ಟ್ ಅಟ್ಯಾಕ್ ಆದಾಗ ಜನ ಏನು ಅಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ದೇಶ ಈ ರೀತಿ ಉಗ್ರರಿಗೆ ತುತ್ತಾಗ್ತಾ ಇರೋದಕ್ಕೆ ಕಾರಣ ಇಂಗ್ಲೆಂಡಿನ ಮೊದಲು ಪ್ರಧಾನಿ ಟೋನಿ ಬ್ಲೇರು ಅಮೇರಿಕಾದ ಫಾರಿನ್ ಅಫೇರ್ಸ್ ಮಿನಿಸ್ಟ್ರು ಅಂತ ಹೇಳ್ತಿದ್ರು ಆಗ, ಜೊತೆ ಸೇರಿ ಈ ಏನು ಇಂಟರ್ನ್ಯಾಷನಲ್ ಪೊಲೀಸ್ ಮ್ಯಾನ್ ಕೆಲಸದಲ್ಲಿ ತೊಡಕೊಂಡು ಅದರ ಅಫೆಕ್ಟ್ ಇಂದ ನಮ್ಮ ದೇಶಕ್ಕೆ ಸಬ್ ಕಾನ್ಸ್ಟೇಬಲ್ ಆಗಿದ್ದರಿಂದ ನಮಗೆ ಎಫೆಕ್ಟ್ ಆಯಿತು ಅಂತ ಹೇಳ್ತಕ್ಕಂಥದ್ದು. ಮತ್ತು ಇನ್ನೊಂದು ನೋಡಿ, ಈಗ ಮ್ಯಾಕ್ರಾನ್ ಎಷ್ಟು ಚೆನ್ನಾಗಿ ಇವತ್ತು ಈ ಇಂಟಿಗ್ರೇಟೆಡ್ ವರ್ಲ್ಡಲ್ಲಿ ನಾವು ಸಪರೇಟ್ ಆಗ್ತೀವಿ ಅನ್ನೋದು ಸ್ವಲ್ಪ ಕಷ್ಟ ಇದೆ, ಅದರಲ್ಲೂ ಯುರೋಪಿಯನ್ ಯೂನಿಯನ್ನಲ್ಲಿ. ಈಗ ನಿಮಗೆ ಲಂಡನ್ ಒಳಗಡೆ ಡಿಸ್ಟ್ರಿಕ್ಟ್ ಇದೆ, ಫೈನಾನ್ಷಿಯಲ್ ಆಗೋದಿಲ್ಲ. ಈಗ ಕೆಲವು ಸರಿ ಹೇಳ್ತಾರೆ, ದ ಮೋರ್ ಗ್ಲೋಬಲ್ ಯು ಬಿಕಮ್ ದ ಮೋರ್ ಟ್ರೈಬಲ್ ಯು ಟ್ರೈ ಟು, ಇನ್ನೊಂದು ರೀತಿ ಒಂದು ಆಂಗಲ್ ಇದೆ ಅಂತ, ದ ಮೋರ್ ದ ಗ್ಲೋಬಲ್ ದ ಮೋರ್ ದ ಟ್ರೈಬಲ್ ಆಲ್ಸೋ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಅಂತ ಒಂದು ಇದನ್ನು ನಾವು ಕಾಣ್ತಾ ಇದ್ದೇವೆ. ಅದ್ರ ನಮ್ಗೆ ಇನ್ನೊಂದು ಏನಂತ, ಈ ನ್ಯೂ ಲಿಬರಲ್ ಪಾಲಿಸಿ ಇದೆಯಲ್ಲ, ಈ ಟೋರಿಗಳ ನ್ಯೂ ಲಿಬರಲ್ ಪಾಲಿಸಿ ಒಂದು ಕಾಲಕ್ಕೆ ತೆರೇಸಾ ಏನು ಮಾರ್ಗರೆಟ್ ಥ್ಯಾಚರ್ ಕಾಲಕ್ಕೆ ಭಾಳ ಎತ್ತರಕ್ಕೆ ಹೋದರೂ ಕೂಡ ಇವತ್ತು ಜನ ಭಾಳ ಬೇಸತ್ತಿರೋದು ಹೌದು. ಈಗ ನೋಡಿ, ಅಲ್ಲೊಂದು ಕಾನೂನು ಮಾಡಿದರು, ಏನು ಅಂತ ಹೇಳಿದರೆ ಡಿಮೆನ್ಷಿಯಾ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಅಂದರೆ ವಯಸ್ಸಾದವ್ರನ್ನ ನೋಡಿ, ಅಲ್ಲಿ ಸರ್ಕಾರ ಎಲ್ಲದರನ್ನ ಕೈ ತೊಳ್ಕೊಳ್ತಾ ಇದೆ. ವಯಸ್ಸಾದವ್ರನ್ನೇನಾದರೂ ನೀವು, ನಿಮ್ಮ ಮನೆ ಇದೆ, ನೀವು ವಯಸ್ಸಾದವರು, ನೀವು ಮನೇಲಿ ಇದ್ದೀರಾ, ನಿಮ್ಮನ್ನೇನಾದರೂ ಸರ್ಕಾರ ನೋಡಿದರೆ ನಿಮ್ಮ ಆಸ್ತಿ ಬರ್ಸ್ಕೊತೀವಿ ಅಂತ, ಇಷ್ಟು % ನಿಮ್ಮ ಆಸ್ತಿನ ನಾನು ತಗೊಳ್ತೀನಿ ನೀವು ಸತ್ತ ಮೇಲೆ ಅಂತ. ಅಂದರೆ ಸರ್ಕಾರ ಜವಾಬ್ದಾರಿ ಏನಾಯಿತು. ಹಾಗಾಗಿ ಈ ಲೇಬರ್ ಯೂನಿಯನ್ಸು, ಆಮೇಲೆ ಒಂದು ಪಬ್ಲಿಕ್ ವೆಲ್ಫೇರ್, ಬೇರೆ ಯುರೋಪಿನ ರಾಷ್ಟ್ರಗಳೆಲ್ಲ ವೆಲ್ಫೇರ್ ನೇಷನ್ಸು, ನೀವು ಸ್ವೀಡನ್ ತಗೊಳ್ಳಿ, ನಾರ್ವೆ ತಗೊಳ್ಳಿ, ಅಥವಾ ನೆದರ್ಲ್ಯಾಂಡ್ಸ್ ತಗೊಳ್ಳಿ, ಎಲ್ಲರಲ್ಲೂ ನಿಮಗೆ ಪಬ್ಲಿಕ್ ಸೋಷಿಯಲ್ ಎಕ್ಸ್ಪೆಂಡಿಚರು ಭಾಳ ಹತ್ತಿರವಾಗಿ. ಪ್ರೊಫೆಸರ್ ಅವರೇ, ಈಗ ಯುರೋಪಿಯನ್ ಯೂನಿಯನ್ ಅನ್ನುವಂಥದ್ದು 28 ರಾಷ್ಟ್ರಗಳ ಒಂದು ರೀತಿ ಲಿಬ್ರಲ್ ಆದಂಥ ಒಂದು ನಿಮಗೆ ಮಾರ್ಕೆಟಿಂಗ್ ಇರ್ಬೋದು, ಮೈಗ್ರೇಷನ್. ಈಗ ಸಮಸ್ಯೆ ಇದ್ದಿದ್ದು ಬ್ರಿಟನ್ಗೆ ಮೈಗ್ರೇಷನ್ ಅಂತೇಳಿ, ಇಂಡಿಯಾದವರು ಹೋಗಿ ಅಲ್ಲಿ ಲೆಕ್ಚರ್ ಆಗ್ಬೋದು, ಅಲ್ಲಿ ಸಾಫ್ಟ್ವೇರ್ ಇದೆ. ಅದಕ್ಕಿಂತ ಹೆಚ್ಚು ನಮ್ಮಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳು ಅತಿ ಹೆಚ್ಚಿದೆ. ನೀವು ಟಾಟಾ ಜಾಗ್ವಾರ್ದು 30% ನಮಗೆ ಪ್ರಾಫಿಟ್ ಇರೋದು ಅಲ್ಲಿಂದನೇ. ಆಮೇಲೆ ಲಕ್ಷ್ಮಿ ಮಿತ್ತಲ್ ಸ್ಟೀಲ್, ಟಾಟಾ ಸ್ಟೀಲು. ಸೊ ಇವೆಲ್ಲವೂ ಇರೋದ್ರಿಂದ ಅವ್ರಿಗೆ ಏನನ್ನಿಸ್ತು, ನಾವು 15-16% ಕೊಡ್ತೀವಿ ಇದಕ್ಕೆ ಯುರೋಪಿಯನ್ ಯೂನಿಯನ್ಗೆ, ನಾವು ಡೆವಲಪ್ಮೆಂಟ್ಗೆ ನಮಗೆ ಇನ್ಕಮೇ ಇಲ್ಲ, ನಾವ್ಯಾಕೆ ಸುಮ್ಮನೆ ಇವರಿಗೆ ಡಂಪ್ ಮಾಡಬೇಕು. ಸೊ ನಮಗೆ ಇಲ್ಲದೆಲ್ಲ ರೆಗ್ಯುಲೇಷನ್ ಮಾಡಿದೆ ಯುರೋಪಿಯನ್ ಯೂನಿಯನ್ ಅಂತ ಹೇಳೋದು. ಸೊ ಈ ರಿಸಲ್ಟ್ ನೋಡ್ತಾ ಇದ್ರೆ ಇವತ್ತು ಇಂಗ್ಲೆಂಡ್, UK ಏನಿದೆ ಅದು ಮತ್ತೊಂದು ಸಲ ಮೈಂಡನ್ನು ಮತ್ತೆ ಆಲೋಚನೆ ಮಾಡೋಕ್ಕೆ ದಾರಿ ಮಾಡ್ತಾರೆ. ರಿಸಲ್ಟು 3-4 ದಶಕಗಳ ಹಿಂದೆ ಒಂದು ಗ್ಲೋಬಲೈಸೇಷನ್ ಫಿನಾಮಿನಾ ಸ್ಟಾರ್ಟ್ ಆಯಿತು. ಅದಕ್ಕೆ ಸೈದ್ಧಾಂತಿಕವಾಗಿ ವಿರೋಧ ಮಾಡಿದವರು ಕೂಡ ಅದನ್ನು ಒಪ್ಕೊಳ್ಬೇಕಾದಂಥ ಅನಿವಾರ್ಯ ಸ್ಥಿತಿ ಜಗತ್ತಿನಲ್ಲಿ ಡೆವಲಪ್ ಆಯಿತು, ಡೆವಲಪಿಂಗ್ ಕಂಟ್ರೀಸ್. ಅದಾದ ಮೇಲೆ ಆಗಿರುವಂಥ ಒಂದು ಮುಖ್ಯವಾದ ಘಟನೆ ಬ್ರೆಕ್ಸಿಟ್ಟು. ಯಾವುದೇ ರಾಜಕಾರಣವನ್ನು ಬರೀ ಅಧಿಕಾರ ಒಂದು ಕ್ಲಾರಿಫೈ ಮಾಡೋಣ, ನೀವು ಹೇಳ್ಬಿಡಿ. ಇದು ಬ್ರೆಕ್ಸಿಟ್ ಅಂದರೆ ಎಕ್ಸಿಟ್ ಅಂತ, ಯುರೋಪಿಯನ್ ಯೂನಿಯನ್ ಇಂದ ಹೊರಗೆ ಬರೋದು ಅಂತ, ಸಂಘದಿಂದ ಹೊರಗೆ ಬರುವಂತದ್ದು. ಈ ಗ್ರೀಸ್ ಎಕ್ಸಿಟ್ ಅಂದ್ರೆ ಗ್ರೀಸಿಟ್ ಅಂತ, ಅದು ಬ್ರೆಕ್ಸಿಟ್ ಏನೋ ಒಂದು ಶಬ್ದ ಹತ್ರ ಆಗ್ಬಿಟ್ಟಿದೆ. ಈ ಒಕ್ಕೂಟದಿಂದ ಹೊರಗೆ ಬರ್ತಕ್ಕಂಥದ್ದು ಅದು ಇಂಗ್ಲಿಷ್ ಭಾಷೆಗೆ ಆಗಿರುವಂಥ ಹೊಸ ಪದ ಇದೆಯಲ್ಲ, ಅದಕ್ಕೆ ಮತ್ತೊಂದು ಮೆಟಫಾರಿಕಲ್ ಮೀನಿಂಗು ಬಂದಿದೆ. ಈಗ ಬ್ರಿಟನ್ ಎಕ್ಸಿಟ್ ಆದದ್ದು ಮಾತ್ರ ಅಲ್ಲ, ಬ್ರೆಕ್ಸಿಟ್ ಅಂದರೆ ಅಲ್ಲೊಂದು ಸೈದ್ಧಾಂತಿಕತೆಯ ಸಂಘರ್ಷ, ಚರ್ಚೆ ಶುರುವಾಗಿದೆ. ಒಂದು ಲಿಬರಲ್ ಆಗಿಕೊಂಡು ನಾವು ಒಗ್ಗೂಡಿಕೊಂಡು ಹೋಗ್ಬೇಕಾ, ಅಥವಾ ನಮ್ಮ ತನವನ್ನು, ನಮ್ಮ ಐಡೆಂಟಿಟಿಯನ್ನು ಹೇಗೆ ಉಳಿಸಿ ಕನ್ಸರ್ವೇಟಿವ್ ಆಗಿ. ಇದಕ್ಕೆ ಈ ಬ್ರೆಕ್ಸಿಟ್ಗೆ ಕಾರಣ ಬರೀ ಆರ್ಥಿಕ ವ್ಯವಸ್ಥೆ ಮಾತ್ರ ಅಲ್ಲ. ಬ್ರೆಕ್ಸಿಟ್ಗೆ ಕಾರಣ ಈ ಚುನಾವಣೆ ಮೇಲೆ ಬ್ರೆಕ್ಸಿಟ್ ಭಾಳ ಮುಖ್ಯವಾದ ಪರಿಣಾಮವನ್ನು ಇವತ್ತಿಗೂ ಬೀರಿದೆ, ಇನ್ನೂ ಬೀರೋದಿದೆ. ಜಗತ್ತಿನಲ್ಲಿ ಅದೊಂದು ಪರಿಣಾಮವನ್ನು ಬೀರುವಂಥದ್ದು. ಅದು ಒಂದು ಫೆಡರಲ್ ಸ್ಟೇಟ್ ಅಲ್ಲ ಸರ್, ನನ್ನ ಅನೇಕ ಸಣ್ಣ ದೇಶಗಳಿಂದ ಇರೋದು. ನಮ್ಮ ಇಂಡಿಯಾ ಇದ್ದಂಗೆ ಒಂದು ರಾಜ್ಯದ ಒಂದು ಅಭಿಪ್ರಾಯ ಇದ್ರೆ ಒಂದು ರಾಜ್ಯದ ಒಂದು ಅಭಿಪ್ರಾಯ ಇರೋದ್ರಿಂದ ಒಂದು ಕಾಲದಲ್ಲಿ ಒಂದು ಪ್ರಾದೇಶಿಕತೆಯ ಆರ್ಥಿಕ ವ್ಯವಸ್ಥೆಯ ಆಧಾರದ ಮೇಲೆ ದೇಶಗಳು ಒಟ್ಟು ಸೇರುವಂಥ, ಒಗ್ಗೂಡಿಕೆಯುವಂಥ
ಕ್ರಮಗಳಾದವು. G7, ಸಾರ್ಕ್ ನೇಷನ್ಸು, ಹಾಗೆಯೇ EU, ಯುರೋಪಿಯನ್ ಯೂನಿಯನ್. ಮೊದಲು ಯುರೋಪಿಯನ್ ಕಮ್ಯುನಿಟಿ ಇತ್ತು, ಯುರೋಪಿಯನ್ ಕಮ್ಯುನಿಟಿ ಯುರೋಪಿಯನ್ ಯೂನಿಯನ್ ಆಯಿತು. ಈ ಬ್ರೆಕ್ಸಿಟ್ಟಲ್ಲಿ ಏನಾಯಿತು ಅಂತ ಹೇಳಿದರೆ, ಈ ಗ್ಲೋಬಲೈಸೇಷನ್ ನೇರ ಪರಿಣಾಮವೋ ಯಾವುದೋ ಗೊತ್ತಿಲ್ಲ ನನಗೆ, ಅದು ಸಂಶೋಧನೆ ಮಾಡಿ ಸ್ಟಡಿ ಮಾಡಬೇಕು. ಈ ರೆಫ್ಯೂಜಿ ಕ್ರೈಸಿಸ್ ಆಯ್ತಲ್ಲ ಭಾರತ ದೇಶದ ಜಗತ್ತಿನಲ್ಲಿ, ರೆಫ್ಯೂಜಿ ಕ್ರೈಸಿಸ್ ಮಧ್ಯಪ್ರಾಚ್ಯದಲ್ಲಿ ಆಗಿರುವಂಥ ರೆಫ್ಯೂಜಿ ಕ್ರೈಸಿಸ್ಗೆ ಅದು ಸೈಕಲಾಜಿಕಲಿ ಏನು ಇಫೆಕ್ಟ್ ಮಾಡ್ತು ಅಂತ ಹೇಳಿದರೆ, ಬ್ರಿಟನ್ ಬಿಕೇಮ್ ಎ ಪ್ಲ್ಯಾಟ್ಫಾರ್ಮ್, ಟ್ರಾನ್ಸಿಟ್ ಪಾಯಿಂಟ್. ಒಂದು ಟ್ರಾನ್ಸಿಟ್ ಪಾಯಿಂಟ್ ಆದಾಗ ಆ ಜನಕ್ಕೆ ಒಂದು ರೀತಿಯ ಗೊಂದಲವೋ ಅಥವಾ ವಿಭಿನ್ನ ಆಲೋಚನೆಗಳು ಬಂದು ಅವರು ನಮ್ಮ ಆರ್ಥಿಕ ವ್ಯವಸ್ಥೆಗೂ ಇದು ಕಾರಣ ಅಂತೇಳಿ ಬ್ರೆಕ್ಸಿಟ್ ಅತಂತ್ರ ಭಾವ ಒಂದು ರೀತಿಯ ಸಂಶಯದ ಭಾವ. ಅತಂತ್ರ ಅನ್ನೋದಕ್ಕಿಂತ ಡೌಟ್ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಜಸ್ಟ್ ಯಾವಾಗಲೂ ಒಂದು ಫೋನಲ್ಲಿ ಮಾತಾಡ್ತಾ ಇದ್ವಿ, ಈ ನ್ಯಾಷನಲಿಸಮ್ ಅನ್ನೋ ಥರದ್ದು ಒಂದು ಕೆಲವು ಕಡೆ ಶುರು ಆಗ್ಬಿಟ್ಟಿದೆ. ಕನ್ಸರ್ವೇಟಿವ್ ನೆಪದಲ್ಲೋ ಇನ್ನೊಂದು ಹೆಸರಲ್ಲೋ ನಮ್ಮ ದೇಶ, ನಮ್ಮ ಜನ, ನಮ್ಮ ರಕ್ಷಣೆ ಅನ್ನೋ ಥರದ್ದು. ನನ್ನ ಸಬ್ಮಿಷನ್ ಮುಗಿಸ್ಬಿಡ್ತೇನೆ ನಾನು. ಸೊ ಈ ಬ್ರೆಕ್ಸಿಟ್ನಲ್ಲಿ ಇದು ಅತಂತ್ರ ಅಂತಲ್ಲ, ಒಂದು ಗೊಂದಲದ ಪರಿಣಾಮ ಆದಾಗ ಅಲ್ಲಿ ಆರ್ಥಿಕ ಇಶ್ಯೂಸು ಪ್ಲಸ್ ಸೈಕಲಾಜಿಕಲ್ ಇಶ್ಯೂಸು ಒಂದಾಗಿ ಬ್ರಿಟನ್ನಲ್ಲಿ ಅವರು ಬ್ರೆಕ್ಸಿಟ್ಗೆ 51% ಜನ ಮಾತ್ರ ಬ್ರೆಕ್ಸಿಟ್ಗೆ ವೋಟ್ ಮಾಡಿದವರು, 49% ಮಾಡಲಿಲ್ಲ. ಈಗ ಚುನಾವಣೆಯಲ್ಲಿ ಏನಾಯಿತು ನೋಡಿ, ಥೆರೆಸಾ ಮೇಯನ್ನು ಕಂಡೆಮ್ ಮಾಡೋದು ಅಲ್ಲ, ಥೆರೆಸಾ ಮೇಯನ್ನು ಹೊಗಳೋದು ಅಲ್ಲ. ಅನಿವಾರ್ಯ ಸಂದರ್ಭದಲ್ಲಿ ಕ್ಯಾಮರೂನ್ ಬಿಟ್ಟಾಗ ಅನಿವಾರ್ಯ ಸಂದರ್ಭದಲ್ಲಿ ರಾಜಕೀಯದ ಜವಾಬ್ದಾರಿಯನ್ನು ತಗೊಂಡ ಅವರಿಗೆ ಬಹುಶಃ ಅನ್ನಿಸ್ತು. ಶಿ ಇಮಿಡಿಯೇಟ್ಲಿ ಕಾಲ್ ಈಸ್ಟರ್ ಮಂಡೇ ಶಿ ಕಾಲ್ ಫಾರ್ ಎಲೆಕ್ಷನ್ಸ್. ಎಲೆಕ್ಷನ್ ಕಾಲ್ ಮಾಡಿದಾಗ ಅವ್ರಿಗೆ ಏನು ಅನಿಸಿರ್ಬೇಕು, ಏನೋ ಒಂದು ರೀತಿ ಅತಂತ್ರತೆ ಅವರನ್ನು ಕಾಡಿ ಬ್ರೆಕ್ಸಿಟ್ ಜೊತೆ ನೆಗೋಸಿಯೇಟ್ ಮಾಡಬೇಕಾದ್ರೆ ಐ ನೀಡ್ ಎ ಕ್ಲಿಯರರ್ ಬೆಟರ್ ಮ್ಯಾಂಡೇಟ್ ಅಂತ ಅವ್ರು ಚುನಾವಣೆಗೆ ಹೋದರು. ಆದರೆ ಚುನಾವಣೆಯ ಫಲಿತಾಂಶ ಏನಾಯಿತು ಅಂದರೆ, ದೇರ್ ಆರ್ ಅದರ್ ಫ್ಯಾಕ್ಟರ್ಸ್, ಸೋಷಿಯಲಾಜಿಕಲ್ ಫ್ಯಾಕ್ಟರ್ಸ್ ವರ್ಕ್ಡ್. 51 ಜನ ಕಲರ್ಡ್ ಪೀಪಲ್ ಅಂತ ಹೇಳ್ತೀವಲ್ಲ, ಆ ವರ್ಡು ನಾನು ಯೂಸ್ ಮಾಡಬಾರ್ದು. 51 ಜನ ಆ ದೇಶದ ಜನರಲ್ಲದವರು, ನಾನ್ ವೈಟ್ಸ್, ಅವರು 51 ಜನ ಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ಬಂದಿದ್ದಾರೆ. 12+ ಭಾರತೀಯ ಮೂಲದವರು 3, 15 ಜನ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ನಾನು ಪ್ರತಿ ಒಂದು ಬೇಕು ರಾಜಶೇಖರ್ ಅವರೇ, ಇವತ್ತು 145 ಬಿಲಿಯನ್ ಯೂರೋಸ್ ಅಷ್ಟು ಅಮೌಂಟ್ ನಾವಲ್ಲಿ ಶೇರ್ ಆಗುತ್ತೆ ಈ ಬ್ರೆಕ್ಸಿಟ್ ದೇಶಗಳಲ್ಲಿ. ಅದರಲ್ಲಿ ಈಗ ಜರ್ಮನಿ 21.36% ಇದ್ದರೆ ಫ್ರಾನ್ಸ್ 17.72% ಅಲ್ಲಿ ಹಣನ ಅದು ತೊಡಗಿಸುತ್ತೆ. ನಮ್ಮ ಬೇರೆ ಬೇರೆ ಇದರಲ್ಲಿ ಅಭಿವೃದ್ಧಿ ಇರ್ಬೋದು, ಕೃಷಿ ಸಬ್ಸಿಡಿ. UK 12.57, ಇಟಲಿ 14.48. ಬಟ್ ಅಲ್ಲಿ ಪ್ರಶ್ನೆ ಇರೋದು, ಎಲ್ಲರೂ ಕೂಡ ಈ ಬ್ರಿಟನ್ ಮೇಲೆ ಪ್ರೆಷರ್ ಆಗುತ್ತೆ ಅಂತ. ಪ್ರತಿಯೊಂದು ಕೂಡ ನಾವು ಎಷ್ಟು ಹಾಕ್ಬಿಟ್ಟು ನಾವು ಆಲ್ರೆಡಿ ನಾವು ಕೊಡ್ತಕ್ಕಂಥ ಸಬ್ಸಿಡಿಗಳು, ಆಮೇಲೆ ರೆಗ್ಯುಲೇಷನು, ಇಂಪೋರ್ಟ್ ಡ್ಯೂಟಿ ಸಿಕ್ಕಾಬಿಟ್ಟು ಮಾಡಿಬಿಟ್ಟಿದ್ದಾರೆ. ಅಂದರೆ ನೀವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೂ ಸಿಕ್ಕಾಬಿಟ್ಟು ಮಾಡಿದರೆ ಎಲ್ಲವೂ ಕೂಡ ಪ್ರೆಷರ್ ಆಗ್ತಾ ಇದೆ. ಸೊ ಹಾಗಾಗಿ ಅಂಥದ್ದೊಂದು ಅಭಿಪ್ರಾಯ ಒತ್ತಡ ಬಂತು, ನಾವು ಹೊರಗೆ ಬಂದ್ಬೇಡ, ಬೇಡ ಇವು ಸಹವಾಸ ಅಂತ. ಇದು ಮುಖ್ಯವಾಗಿ ಜಾಗತೀಕರಣ ಆದಮೇಲೆ, ಜಾಗತೀಕರಣವನ್ನು ಎಲ್ಲರೂ ಬಹುಪಾಲು ದೇಶಗಳು ಒಪ್ಪಿದ್ಮೇಲೆ, ಅದಕ್ಕೆ ಮೊದಲು ಕಮ್ಯುನಿಸ್ಟು ಮತ್ತು ವ್ಯವಸ್ಥೆ ಮತ್ತು ಓಪನ್ ಮಾರ್ಕೆಟ್ನ ಅಮೆರಿಕ ಸಿಸ್ಟಮ್ ಇತ್ತು. ಅದು ಹೋಗಿ ಅದು ಎಕ್ಸ್ಪ್ಯಾಂಡ್ ಆಗಿ ಜಾಗತೀಕರಣ ಆದಮೇಲೆ ಮಾರ್ಕೆಟ್ಗೆ ಒಂದು ಮಾರ್ಕೆಟ್ ಅಂತ ಕ್ರಿಯೇಟ್ ಆದಮೇಲೆ ಈ ಭಾಳ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಪ್ರಗತಿ ಇನಿಷಿಯಲ್ ಡೇಸಲ್ಲಿ ಕಾಣ್ತು ಮಾರ್ಕೆಟಲ್ಲಿ. ಆದರೆ ಕ್ರಮೇಣ ಏನಾಯಿತು ಅಂದರೆ ಅದರಲ್ಲಿ ಕೆಲವು ದೇಶಗಳೇ ಬೆನಿಫಿಟ್ ತೊಗೊಳೋಕ್ಕೆ ಬರಬಾರ್ದು. ಹಾಗಾಗಿ ಎಲ್ಲೆಲ್ಲಿ ಫೈಲ್ಯೂರ್ ಆಗಿತ್ತು, ಕಮ್ಯುನಿಸ್ಟ್ ಸಿಸ್ಟಮ್ ಎಲ್ಲಿ ಹೊರಟೋಯ್ತೋ, ಎಲ್ಲೆಲ್ಲಿ ಬೇರೆ ಬೇರೆ ಸಿಸ್ಟಮ್ಗಳಿದ್ವೋ ಅವೆಲ್ಲ ಕೊಲ್ಯಾಪ್ಸ್ ಆಗಿ ಶುರುವಾದವು. ಸೊ ಅದರ ಪರಿಣಾಮವಾಗಿ ಏನಾಯಿತು ಅಂತಂದರೆ, ನಾವು ಈ ಜಾಗತೀಕರಣದ ಇದರಲ್ಲಿ ದೊಡ್ಡ ಇದರಲ್ಲಿ ಸಿಗಾಕೊಂಬಿಟ್ಟಿದ್ದೀವಿ, ಪ್ರವಾಹದಲ್ಲಿ ಸಿಗಾಕೊಂಬಿಟ್ಟಿದ್ದೀವಿ. ಅದರಿಂದ ಹೊರಗಡೆ ಬರ್ದೇ ಹೋದರೆ ನಮಗೆ ನಾವು ಬದುಕುಳಿಯೋಕ್ಕೆ ಸಾಧ್ಯ ಇಲ್ಲ. ಇದು ನಿಜವಾದ ಇದು ಜಾಗತೀಕರಣದಿಂದ ನಮಗೆ ಸ್ವಲ್ಪ ಎಫೆಕ್ಟ್ ಆಗಿರ್ಬೋದು, ನಮ್ಗೆ ಸ್ವಲ್ಪ ಅನುಕೂಲ ಆಗಿರ್ಬೋದು, ಇಂಡಿಯಾಕ್ಕೆ ಚೈನಾಗೆ ಸ್ವಲ್ಪ ಹೆಲ್ಪ್ ಆಗಿರ್ಬೋದು, ಇದು ಸಣ್ಣ ಪುಟ್ಟ ದೇಶಗಳಿಗೆ ಹೆಲ್ಪ್ ಆಗಿರ್ಬೋದು. ಒಟ್ಟಾರೆಯಾಗಿ ಜಾಗತೀಕರಣದಿಂದ ಪ್ರಗತಿಯ ಗತಿ ಎಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ. ಅದು ಬಡತನ ನಿವಾರಣೆ ನಿರೀಕ್ಷೆ ಮಾಡಿದಷ್ಟು ಜಾಸ್ತಿ ಆಗಿಲ್ಲ. ಇದೇ ಕಾರಣದಿಂದ ಎಲ್ಲ ದೇಶಗಳಲ್ಲೂ ಕೂಡ ಈ ರಾಷ್ಟ್ರೀಯವಾದ ಅಂದರೆ ನಮ್ಮ ದೇಶ ನಮಗೋಸ್ಕರ ಏನಾದರೂ ಮಾಡ್ಕೊಬೇಕು, ಅದು ಪ್ರಾರಂಭ ಆಗ್ಬಿಡ್ತು. ಅದರ ಪರಿಣಾಮಗಳಲ್ಲಿ ಇದು ಒಂದು. ನಾನು ರಘುರಾಮ್ ಒಂದು ಬ್ರೇಕ್ ತೊಗೊಳ್ತೀನಿ. ಅದಕ್ಕಿಂತ ಒಂದು ಬಹಳ ಮಹತ್ವದಿರ್ತಕ್ಕಂಥದ್ದು UK ಫೇಸ್ ಮಾಡ್ತಾರೆ 2 ಚಾಲೆಂಜಸ್. ಒಂದು ಆಸ್ಟರಿಟಿ ಅನ್ನುವಂಥದ್ದು. ಇವರು ಜೆರೋಮಿ ಕಾರ್ಬಿನ್ ಹೇಳಿದ್ದು ಅದೇನೆ, ಆಸ್ಟರಿಟಿ ಪಾಲಿಸಿಗೆ ನಿಮ್ಗೆ ವಿರುದ್ಧವಾಗಿ ಜನ ವೋಟ್ ಹಾಕಿದ್ದಾರೆ. ಮತ್ತೊಂದು ಟೆರರಿಸಮ್. ಇವೆರಡೂ ಕೂಡ ಕಾಡ್ತಾ ಇರ್ತಕ್ಕಂಥ ಕೇವಲ ಬ್ರಿಟನ್ ಅಷ್ಟೇ ಅಲ್ಲ, ಯುರೋಪಿಯನ್ ಯೂನಿಯನ್ಗೂ ಕೂಡ ಎಫೆಕ್ಟ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಅಲ್ಲಿಯ ಜನರ ಅಭಿಪ್ರಾಯ ಕೂಡ ಬದಲಾವಣೆ ಆಗ್ತದೆ. ಅವರು ಎಷ್ಟೇ ಕೂಡ ಲಿಬರಲ್ ಆದಂಥ ಥಿಂಕಿಂಗ್ ಇದ್ದರೂ ಕೂಡ ಈ ದಾಳಿಗಳು, ಈ ಒಂದು ಪರಿಸರದಿಂದಾಗಿ, ಈ ಒಂದು ಒತ್ತಡ ಶಕ್ತಿಗಳಿಂದಾಗಿ ಅವರು ತಮ್ಮ ನಿಲುವನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಒಂದು ಥಂಬಿಂಗ್ ಮೆಜಾರಿಟಿ ಇದ್ದಂಥ ಸರ್ಕಾರಕ್ಕೆ ಇವತ್ತು ಒಂದು ರೀತಿ
ಮೆಜಾರಿಟಿ ಕಳೆಯುವಂಥ ಒಂದು ತೀರ್ಪು ಇದೆಯಲ್ಲ ಅದು ಚರ್ಚೆ ಕಾರಣ ಆಗಿರ್ತಕ್ಕಂಥದ್ದು. ಸೊ ನಾನು ಈ ಒಂದು ಸಂದರ್ಭದಲ್ಲಿ ಈ ಪ್ಯಾರಿಸ್ ಆ್ಯಕ್ಟ್ ಏನು ಪ್ಯಾಕ್ಟಿಂದ ಹೊರಗೆ ಬರ್ತಕ್ಕಂಥ ಟ್ರಂಪ್ ನಿರ್ಧಾರ ಇದೆಯಲ್ಲ, ಟ್ರಂಪ್ ಈಸ್ ಟ್ರಂಪ್ ಅನ್ನುವಂಥ ನಾನೇ ರೀ ನಾನು ಏನು ಬೇಕಾದ ತೀರ್ಮಾನ ತಗೊಳ್ತೀನಿ. ಸೊ ಅದ್ರ ಮೇಲೂ ಮತ್ತು ಇಂಗ್ಲೆಂಡ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ತಗೋರೆ ಈಗ ಯುರೋಪಿಯನ್ ಒಕ್ಕೂಟದಲ್ಲಿ ಫ್ರೀ ಟು ರನ್ ಇದು ಮೈಗ್ರೇಟ್ ಇದೆ, ಫ್ರೀ ಟು ಟ್ರೇಡ್ ಇದೆ. ಸೊ ಇವೆಲ್ಲ ಇರೋದರಿಂದ ಅಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಅವ್ರು ಹೇಳ್ತಿರೋದು ಮೈಗ್ರೇಟ್ಗೆ ಕಮ್ಮಿ ಸ್ಯಾಲ್ರಿ ಕೊಡಬೇಕು, ನಮ್ಮ ಸ್ಥಳೀಯವಾದಂಥ ಸಿಟಿಸನ್ಸ್ ಇದ್ದಾರೆ ಅವರು ಜಾಸ್ತಿ ಅನುಕೂಲ ಬರಬೇಕು, ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಆಗಬೇಕು ಅನ್ನುವಂಥದ್ದು ಒಂದು. ಸೊ ಮೈಗ್ರೇಷನ್ ಪಾರ್ಟಲ್ಲಿ ನೋಡಿದ್ರೆ ಅತಿ ಹೆಚ್ಚು ಹೋಗ್ತಾರದು ಅಲ್ಲಿಗೆ. ಸೊ ಅದು ಜೊತೆಗೇ ಹೆಚ್ಚು ಹಣ ನೀಡಿ ಕಡಿಮೆ ಅಭಿವೃದ್ಧಿ ಆಗ್ತಾ ಇದೀವಿ ಅಂತ ಹೇಳ್ತಾರೆ. ನಾವು ಕೊಡ್ತಾ ಇರೋದು 15% ಕೊಡ್ತೀವಿ ನಾವು ಇವಿಗೆ, ನಮ್ಗೆ ಆಗ್ತಿರೋದು ಕಮ್ಮಿ, ನಮಗೆ ಲಾಭ ಕಮ್ಮಿ ಇದೆ, ಅವ್ರು ಲಾಭ ಮಾಡ್ಕೊಳ್ತಾರೆ, ಬಟ್ ರೆಗ್ಯುಲೇಷನ್ ಜಾಸ್ತಿ ಆಗಿದೆ. ಸೊ ಇಲ್ಲಿ ಇಂಡಿಯನ್ಸ್ ಏನಿದ್ದಾರೆ ನಮ್ಮ ಭಾರತ ಮೂಲದವರು ಕೂಡ 15 ಲಕ್ಷ ಜನ ಇದ್ದಾರೆ, ಅವರು ಕೂಡ ಬ್ರೆಕ್ಸಿಟ್ ಪರವಾಗಿಲ್ಲ ಅವರು, ಯಾಕಂದ್ರೆ ನಾವೆಲ್ಲ ಅಲ್ಲಿ ಹೋಗಿರೋರ್ತಾನೆ. ಸೊ ಅಲ್ಲಿ ಡಿವೈಡೆಡ್ ಹೌಸ್ ಆಗಿರೋದು ಒಂದು ಭಾಗ ಆದರೆ ಅದರ ಇಂಪ್ಯಾಕ್ಟು ಇಂಡಿಯಾದ ಮೇಲೆ ಏನಾಗುತ್ತೆ ಅನ್ನೋದು. ಯಾಕಂದರೆ ಇಂಡಿಯಾದು ಪೋರ್ಷನ್ ತೆಗೆದುಕೊಂಡ್ರೆ ಅದು ಒಂಥರ ಫ್ರೀ ಟ್ರೇಡಿಂಗ್ ಇರ್ತಕ್ಕಂಥದ್ದು. ಸರ್ ಜಾಸ್ತಿ ನಾವು ಇಂಡಿಯಾದ ಟ್ರೇಡ್ ಇರ್ತಕ್ಕಂಥದ್ದೇ ಅವು ಇಂಗ್ಲೆಂಡ್ ಜೊತೆಗೆ. ಅಲ್ಲ, ನೀವು ಎಷ್ಟೇ ಈ ಗ್ಲೋಬಲೈಸೇಷನ್ ವಿರುದ್ಧವಾಗಿ ಮಾತಾಡಿದ್ರೆ ಈಗ ನಿಮಗೆ ಫೈನಾನ್ಷಿಯಲ್ ಡಿಸ್ಟ್ರಿಕ್ಟಲ್ಲಿ ಇಟ್ ಡಸಂಟ್ ಬಿಲಾಂಗ್ ಟು ಎನಿ ಕಂಟ್ರಿ. ಇವತ್ತು ಅದು ನಾವು ದೇಶಕ್ಕೆ ಸಂಬಂಧಪಡ್ತಾ ಇರೋಂಥಕ್ಕಂಥದ್ದು. ಈಗ ಏನಾಗ್ತಿದೆ ಬ್ರೆಕ್ಸಿಟ್ ಆದಮೇಲೆ ನೋಡಿ, ಲಂಡನ್ ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್ ಇದೆಯಲ್ಲ, ಜಗತ್ತಿನ ಫೈನಾನ್ಷಿಯಲ್ ಇಂಡಸ್ಟ್ರಿ ಅಲ್ಲಿರ್ತಕ್ಕಂಥದ್ದು ದೇ ಆರ್ ಮೈಗ್ರೇಟಿಂಗ್ ಟು ನೆದರ್ಲ್ಯಾಂಡ್. ಸೊ ಅದು ನಿಮಗೆ ಫೈನಾನ್ಷಿಯಲ್, ಇವು ಸಿಂಗಪೂರು ಫೈನಾನ್ಷಿಯಲ್ ಹಬ್, ಫೈನಾನ್ಷಿಯಲ್ ಕೆಪಾಸಿಟಿ ಪವರ್ ಇಟ್ಕೊಂಡವರು ದೇ ರೂಲ್ ದ ವರ್ಲ್ಡ್. ಅದು ಮೈಗ್ರೇಟ್ ಆದರೆ ಮತ್ತೆ ಮೈಗ್ರೆಂಟ್ ನೇಷನ್ನೇ ಪ್ರಾಸ್ಪರ್ ಆಗಿರೋದು. ನಿಮಗೆ ಲಂಡನ್ ಹೇಳ್ತಾರೆ ದೇರ್ ಆರ್ 350 ಲ್ಯಾಂಗ್ವೇಜಸ್ ಇನ್ ಲಂಡನ್ ಅಂತ. ನೀವು ಲಂಡನ್ನಲ್ಲಿ ಓಡಾಡಿದರೆ ನೀವು ಎಲ್ಲೋ ಇಲ್ಲೇ ಓಡಾಡ್ದಂಗೆ ಆಗುತ್ತೆ. ಯು ವಿಲ್ ಸಿ ಆಲ್ ಕೈಂಡ್ಸ್ ಆಫ್, ಅಂದ್ರೆ ಪಂಜಾಬೀಸ್ ಗುಜರಾತಿಗಳಿದ್ದಾರೆ, ಕನ್ನಡಿಗರಿದ್ದಾರೆ. ಈಗ ಕನ್ನಡಿಗ ಗೆಲ್ತಾರೆ ಅಂತಂದ್ರೆ ಹೌದು, ಅಷ್ಟರ ಮಟ್ಟಿಗೆ ಕಾಸ್ಮೋ ಇದೆ ಅಂತ. ಮೈಕ್ರೋ ಕಾಸ್ಮ್ ಮತ್ತು ವರ್ಲ್ಡ್ ಅಲ್ಲಿ ಹೇಳ್ತಾರೆ. ಈಗ ಲಂಡನ್ ಲೋಕಲ್ ಟ್ಯಾಕ್ಸಿ ಡ್ರೈವರ್ಸ್ಗೆ ಇಂಗ್ಲೀಷ್ ಕಲಿಸ್ಬೇಕು, ಇಂಗ್ಲೀಷ್ ಮರ್ತೋಗ್ಬಿಟ್ಟಿದೆ ಅಂತ ಆ ಥರದ ಪರಿಸ್ಥಿತಿ ಇದೆ. ಆದರೆ ನಿಯೋ ಲಿಬರಲ್ಗೆ ನಾನು ಒಂದು ಇತ್ತೀಚೆಗೆ ಹೋದಾಗ ಹೈಡ್ ಪಾರ್ಕಲ್ಲಿ ಕೂತ್ಕೋಬೇಕು ಅಂತ, ಅಲ್ಲಿ ಚೇರಿಗೆ £2 ಕೊಡ್ಬೇಕು. ದಟ್ ಈಸ್ ದ ಹೈಟ್ ಆಫ್ ಪ್ರೈವೇಟೈಸೇಷನ್. ಅಲ್ರಿ ಪಾರ್ಕಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕೆ ದುಡ್ಡು ಕೊಡ್ಬೇಕಾ? ಸಿ ದಟ್ ಈಸ್ ದ ಹೈಟ್ ಆಫ್ ಇಟ್. ಅಲ್ಲಿ ಏನಾಯಿತು, ಈ ಜನರು ಹೀಗೆ ತಿರುಗಿ ಬೀಳೋ ಕಾರಣ ಏನು ಅಂದರೆ NHS ನ್ಯಾಷನಲ್ ಹೆಲ್ತ್ ಸರ್ವಿಸಸ್ ಏನಿದೆಯಲ್ಲ, ಹಾರಿಬಲ್ ಸರ್ವಿಸಸ್. ಬಡವನಿಗೆ ಅವನು ತನ್ನ ದುಡ್ಡಿಂದನೇ ಅವನು ಆರೋಗ್ಯವನ್ನು ನೋಡ್ಕೋಬೇಕು. ಎಲ್ಲ ಪ್ರೋ ಕ್ಯಾಪಿಟಲಿಸ್ಟ್ ಟೆಂಡೆನ್ಸೀಸು ತುಂಬ ಜಾಸ್ತಿ ಆಯಿತು. ಹಾಗಾಗಿ ಅವರು ಆ್ಯಕ್ಚುಲಿ ಅವರು ಬ್ರೆಕ್ಸಿಟ್ಟಿಂದ ಜನಸಾಮಾನ್ಯರಿಗೆ ಬ್ರೆಕ್ಸಿಟ್ಟಿಂದ ಪ್ರಯೋಜನವೋ ಏನಾಗುತ್ತೋ ಗೊತ್ತಿಲ್ಲ. ಅವ್ರಿಗೇನಂದರೆ ನಂದು ಇಲ್ಲೊಂದು ಕೆಲಸ ಆಯಿತು, ಆ ದೇಶದಿಂದ ಬಂದ ಯುರೋಪಿಯನ್ದ, ಬಾಸ್ನಿಯನ್ದಿಂದನೋ ರೊಮೇನಿಯಾದಿಂದನೋ ಬೇರೆ ಫ್ರಾನ್ಸಿಂದ ಅಲ್ಲ, ಅಲ್ಲಿಂದ ಬಂದ ಇಲ್ಲಿ ಅವನು ಬಂದು ನನ್ನ ಕೆಲಸ ಕದ್ದ ಅಂತಕ್ಕಂಥ ಒಂದು ಆಂಗರ್ ಇತ್ತು. ಅದು ಈ ರೀತಿಯಾಗಿ ಎಕ್ಸ್ಪ್ರೆಸ್ ಆಯಿತು. ಬಟ್ ಈಗ ಒಂದು ಅಲ್ಲದ್ರೆ ಈಗ ಸ್ವಿಟ್ಜರ್ಲ್ಯಾಂಡ್ ನಾರ್ವೆಗೂ ಇನ್ನೂ ಕೂಡ ಒಳಗೆ ಸೇರ್ಕೊಂಡಿಲ್ಲ ಅವರು. ಹೌದು, ದೇ ಆರ್ ಫಾಸ್ಟೆಸ್ಟ್ ಗ್ರೋಯಿಂಗ್, ಆದರೂ ಕೂಡ ಇದ್ರ ಜೊತೆ ಸೇರಿಲ್ಲ ಅವರು. ಹೌದು, ಆದರೆ ಬ್ರಿಟನ್ ಇಸ್ ಮೋರ್ ಇಂಟಿಗ್ರೇಟೆಡ್ ಎಕಾನಮಿ. ನೀವು ಬ್ರಿಟನ್ ಎಕಾನಮಿ ಇದೆಯಲ್ಲ, ಲೋಕಲ್ ಕನ್ಸಂಪ್ಷನ್ನು ಲೋಕಲ್ ಇದು ಮುಖ್ಯ ಅಲ್ಲ. ಅದು ದಟ್ ಇಸ್ ಅ ಗ್ಲೋಬಲ್ ಪಾರ್ಟ್ನರ್, ವೆದರ್ ಇಟ್ ಇಸ್ ಅ ಮಿಲಿಟರಿ ಹಾರ್ಡ್ವೇರ್ ಇರ್ಬೋದು, ಏನೇ ಇರ್ಬೋದು. ಹಾಗಾಗಿ ಇಟ್ಸ್ ಎ ವೆರಿ ನೀವು ನಮ್ಮಲ್ಲಿ ಇನ್ನೊಂದು ಅಂದರೆ ನಿಮಗೆ ನೀವು ಇಂಗ್ಲೆಂಡಿಗೆ ಹೋದರೆ ಭಾರತೀಯ ಕಂಪ್ನಿಗಳೀಗ ಟಾಟಾ ಟೆಲಿಕಮ್ಯುನಿಕೇಶನ್ ಟ್ರೈನ್ ಮೇಲೆಲ್ಲ ನಿಮಗೆ ಟಾಟಾ ಇರ್ತಕ್ಕಂಥದ್ದು ಇಂಟಿಗ್ರೇಟೆಡ್ ಎಕಾನಮಿ ಇದೆ. ಟಾಟಾ ಜಾಗ್ವಾರ್ದು ಇದೆಯಲ್ಲ, ಹೌದು, ಅದು ಬಹಳ ದೊಡ್ಡ ಈಗ ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ರಾಶಕರವ್ರೆ ಮೇನ್ ಪೋರ್ಷನ್ ಇರೋದೇ ಟಾಟಾ ಜಾಗ್ವಾರ್ದೆ. ಈ ಬಿಟ್ರೆ ಈ ಫಾರ್ಮಾಸ್ಯೂಟಿಕಲ್ದು ಕೆಲವು ಸಾಫ್ಟ್ವೇರ್ ಬಿಟ್ರೆ ಇನ್ಯಾವುದು ಮೇಜರ್ ಇಲ್ಲ. ಬಟ್ ಪ್ರಶ್ನೆ ಇರ್ತಕ್ಕಂಥದ್ದು ಅಲ್ಲಿ ಅವರಿಗೆ ನಮ್ಮನ್ನ ಬಂದು ತುಳಿತಾ ಇದ್ದಾರೆ. ನಮ್ಮ ಸಂಪೂರ್ಣ ಎಕಾನಮಿ ಏನಿದೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ UKದು, ಆದರೆ ಎಕಾನಮಿ ಲಾಭ ಯಾರಿಗೂ ಆಗ್ತಾ ಇದೆ ಅನ್ನುವಂಥ ಒಂದು ಆತಂಕ ನೀವು ಹೇಳಿದ್ರಲ್ಲ, ಆ ಸಂಶಯ ಅವ್ರ ಮನೆ ಮಾಡಿರೋದ್ರಿಂದ ಈ ಥರದ ಒಂದು ಮ್ಯಾಂಡೇಟ್ ಪದೇ ಪದೇ ಜನಮತಗಳನ್ನ ಶುರು ಆಯಿತು. ಈ ಇಡೀ ಯುರೋಪ್ಗೆ ಬ್ರಿಟನ್, ಇಂಗ್ಲೆಂಡು ಮತ್ತು ಬ್ರಿಟನ್ನೇ ಭಾಳ ಇದು ಅದೇ ಸೆಂಟರ್ ಬಿಸ್ನೆಸ್ಗೆ, ಭಾಳ ಎಕನಾಮಿಕ್ ಕ್ಯಾಟರಿಗೆ ಭಾಳ ದೊಡ್ಡ ಸೆಂಟರು. ಅದರಿಂದ ಯುರೋಪ್ಗೂ ನಷ್ಟ ಆಗುತ್ತೆ. ಅದರಿಂದ ಬ್ರಿಟನ್ ಹೊರಗಡೆ ಹೋಗೋದ್ರಿಂದ ಯುರೋಪ್ಗೇನು ಲಾಭ ಏನು ಆಗುತ್ತೆ ಅಂತ ಅನ್ಕೊಂಬಾರ್ದು ನಾವು. ಅದು ಸಾಕಷ್ಟು ನಷ್ಟ ಆಗುತ್ತೆ ಬಿಸ್ನೆಸ್. ಆದರೆ ಬಟ್ ದುಡ್ಡು ಕೊಟ್ಟು ಹೋಗಿ ಅಂತ ಹೇಳ್ತಾರಲ್ಲ, ನೀವು ಹೋಗೋದಿದ್ರೆ ದುಡ್ಡು ಕೊಡಿ ಅಂತ ಹೇಳ್ತಾರಲ್ಲ. ಮೈಗ್ರೇಷನ್ನೇ ಆ ದೇಶದಲ್ಲಿ ಮೈಗ್ರೇಟರಿ ಜನ ಇದ್ದಾರಲ್ಲ, ಮೈಗ್ರೇಷನ್ ಬೇರೆ ಬೇರೆ ದೇಶಗಳು ಬಂದ ಜನ ಇದೆ, ದೊಡ್ಡ ದುಡಿಯುವ ವರ್ಗ ಅದು. ಅದು ಹೆಚ್ಚು ಸಂಪತ್ತನ್ನು ಗಳಿಸೋಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಆ ಜನರು ಮೈಗ್ರೇಟ್ ಆಗಿಬಿಟ್ರೆ, ಈಗ ಅಮೇರಿಕಾದಲ್ಲಿ ನೀವು ಬರೀ ಎಲ್ಲ ಅಮೇರಿಕನ್ಸ್ಗೆ ಅಂತ ಹೇಳಿದ್ರೆ ಅಮೇರಿಕಾ ಎಲ್ಲ ಈ ಕೆನಡಾಗೂ ಆಸ್ಟ್ರೇಲಿಯಾಗೂ ಶಿಫ್ಟ್ ಆಗ್ತದೆ, ಅವ್ರಿಗೆ ಲಾಭ ಆಗುತ್ತೆ. ಸೊ ಅದು ಬಿಸ್ನೆಸ್ಸಲ್ಲಿ ಅದೆಲ್ಲ ವರ್ಕೌಟ್ ಆಗಲ್ಲ. ಅದು ಬ್ರೆಕ್ಸಿಟ್ನ
ಒಂದು ಲೇಯರಲ್ಲಿ ಮಾತ್ರ ನಾವು ಅದನ್ನು ಎಲ್ಲವೂ ಬ್ರಿಟನ್ಗೆ ಜನಕ್ಕೆ ಬರಬೇಕು, ನಮಗೆ ಆದಾಯ ಬರಬೇಕು, ನಾವೇ ಚೆನ್ನಾಗಾಗಬೇಕು, ಅದು ಸಾಧ್ಯ ಆದ ಪ್ರಪಂಚದ ದೃಷ್ಟಿನಲ್ಲಿ ಅದರಲ್ಲಿ ನೀವು ಒಂದು ಭಾಗ ಅಂತ ಅಷ್ಟೇ ಆಗೋದು. ಅದರಲ್ಲಿ ತುಂಬ 100% ಡೆವಲಪ್ಮೆಂಟ್ ಸಾಧ್ಯ ಇಲ್ಲ. ಅದು ಕ್ರಮೇಣ ಅದು ರಿಯಲೈಸೇಷನ್ ಬರೋವರೆಗೆ ಇದೊಂದು ಪ್ರಕ್ರಿಯೆ ಅಂತ ಕಾಣುತ್ತೆ. ಇದು ಕ್ರಮೇಣ ಆಗಬೇಕು. ಈಗ ಫ್ರಾನ್ಸಲ್ಲಿ ಲೆಫ್ಟು ಇಲ್ಲ ರೈಟು ಇಲ್ಲ, ಯಾರೋ ಸೆಂಟ್ರಿಸ್ಟ್ ಬಂದಿದೆ, ಸೆಂಟ್ರಿಸ್ಟೂ ಅಲ್ಲ ಅವನು, ಜನ ಫ್ಲೂಕ್ ಬಂದಂಗೆ ಬಂದಿದ್ದಾನೆ ಅವನು ಮೆಕ್ರಾನು. ಅದು ಹಾಗೆ ಬದಲಾವಣೆಗಳು ಆಗ್ತಾ ಇದ್ದಾವೆ. ಜನರಲ್ಲಿ ತಿಳುವಳಿಕೆ ಜಾಸ್ತಿ ಆದಂಗೆಲ್ಲ ನಾವು ಯಾರನ್ನು ಆಯ್ಕೆ ಮಾಡ್ಕೊಬೇಕು, ಏನು ಆಯ್ಕೆ ಮಾಡ್ಕೊಬೇಕು ಅನ್ನುವ ಒಂದು ವಿವೇಚನೆ ಅವ್ರಿಗೆ ಬರುತ್ತೆ. ಅದರ ಪರಿಣಾಮನ, ಅದರ ಪ್ರಕ್ರಿಯೆಯನ್ನು ನಾವು ಈಗ ಒಂದು ಹಂತದಲ್ಲಿ ನೋಡ್ಬೋದು ಅಂತ ಕಾಣುತ್ತೆ. ಎಸ್, ಈಗ ಒಂದು ಇಂಪೋರ್ಟ್ ಡ್ಯೂಟಿ ಇದೆಯಲ್ಲ, ಅವ್ರು ಯಾಕೆ ಇರ್ಬೇಕಂದ್ರೆ 6% ಇದು 10% ಮಾಡ್ತಾರೆ ಯುರೋಪಿಯನ್ ಯೂನಿಯನ್. ನಮ್ಮಿಂದ ನಾವೇನೋ ತಗೋಬೇಕಾದ್ರೆ ಜಾಸ್ತಿ ಮಾಡ್ತಾರೆ, ನಮ್ಮಿಂದ ಹೋಗ್ಬೇಕಾದ್ರೆ ಕಮ್ಮಿ ಇರುತ್ತೆ. ಹಾಗಾದ್ರೆ ನಮ್ಮ ಎಕಾನಮಿಗೆ ಅದು ದೊಡ್ಡ ಬ್ಲಾಕ್ ಆಗ್ತಾ ಇದೆ. ಎರಡನೇ ಮಹಾಯುದ್ಧ ಆದಮೇಲೆ ಬ್ರಿಟನ್ನಿನ ಡೆಮೋಗ್ರಫಿಕ್ ಕಲ್ಚರಲ್ ಸ್ಟ್ರಕ್ಚರೇ ಬದಲಾವಣೆ ಆಗಿದೆ. ಬ್ರಿಟನ್ ಅನ್ನುವಂಥದ್ದು ಬರೇ ಒಂದು ಆರ್ಥಿಕ ವ್ಯವಸ್ಥೆ ಕೇಂದ್ರ ಮಾತ್ರ ಅಲ್ಲ. ಬ್ರಿಟನ್ನು ಇಸ್ ದ ಸೆಂಟರ್ ಆಫ್ ಜೂರಿಸ್ಪ್ರುಡೆನ್ಸ್. ಬ್ರಿಟನ್ ಇಸ್ ದ ಸೆಂಟರ್ ಆಫ್ ಕಲ್ಚರ್, ಥಿಯೇಟರ್, ಲಿಟ್ರೇಚರ್. ಬ್ರಿಟನ್ನು ಇದನ್ನೆಲ್ಲ ಅರಗಿಸ್ಕೊಳ್ಬೇಕಾದಂಥ ಒಂದು ಕೆಲಸ ಇದೆ ಅದಕ್ಕೆ. ಆದ ಕಾರಣ ಬ್ರಿಟನ್ ಇವತ್ತು ತನ್ನ ಐಡೆಂಟಿಟಿಯನ್ನು ಉಳಿಸ್ಕೊಂಡು, ಒಂದು ಕಾಲದಲ್ಲಿ ಹಾಸ್ಯವೂ ಮಾಡ್ತಾಯಿದ್ರು, ಇಟ್ ಈಸ್ ದ 53rd ಸ್ಟೇಟ್ ಆಫ್ ಅಮೇರಿಕಾ ಅಂತ ಅವ್ರು ಹೇಳ್ತಾನು ಅದನ್ನು ಅದನ್ನು ಹೇಳ್ತಾ ಈ ಚುನಾವಣೆಯಲ್ಲಿ ಬರೀ ಮುಸ್ಲಿಂ ದಾಳಿ ಅಂತ ಮಾತ್ರ ಹೇಳೋಕ್ಕಾಗೋದಿಲ್ಲ. ಯಾರು ಎಮರ್ಜ್ ಆದದ್ದು? ಮೊರೋಸ್ ಆಗಿ ಬಿದ್ದೋಗಿರುವಂಥ ಲೇಬರ್ ಪಾರ್ಟಿ. ಆ ಲೇಬರ್ ಪಾರ್ಟಿಯಲ್ಲಿ ಅದು ಮಲ್ಟಿಕಲ್ಚರಲಿಸಮ್. ಲೇಬರ್ ಪಾರ್ಟಿ ಕಾರ್ಬಿನ್ ಒಂದು ಚುನಾವಣಾ ಸಂದರ್ಭದಲ್ಲಿ ಹೇಳಿದರು, ಟ್ರಂಪ್ ನಮ್ಮಲ್ಲಿಗೆ ಬರಲಿ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬರಲಿ, ನಾನು ಹೋಗ್ತಾ ಇರೋ ಮಸೀದಿಗಳಿಗೆ ಬರಲಿ, ನಾನು ಹೋಗ್ತಾ ಇರೋಂಥ ಎತ್ನಿಕ್ ಸೆಂಟರ್ಗಳಿಗೆ ಬರಲಿ, ನನ್ನ ಹೆಂಡತಿ ಮೆಕ್ಸಿಕನ್ನು ಮಲ್ಟಿಕಲ್ಚರ್ ಅಂತ ಅವರು ಇಟ್ಟರು. ಇವರು ಥೆರೆಸಾ ಮೇ ನ್ಯಾಷನಲಿಸಮನ್ನು ಎಕ್ಸ್ಪ್ರೆಸ್ ಮಾಡಿದರೆ, ಇವರು ಮಲ್ಟಿಕಲ್ಚರಲಿಸಮ್ ಮಾಡಿದ್ರು, ಓಪನ್ ಸೊಸೈಟಿಯನ್ನು ಹೇಳಿದರು. ಲೆಫ್ಟ್ ಲೀನಿಂಗ್ ಲೀಡರ್ ನ್ಯಾಚುರಲಿ ಅವರು ಲೇಬರ್ ಪಾರ್ಟಿ. ಎರಡು ಸ್ಲೋಗನ್ ಭಾಳ ಮೂರು ಘಟನೆ ಆಯಿತು. ಒಂದು, ಸದರ್ನ್ ರೈಲ್ವೆ ಇದೆಯಲ್ಲ, ಅಲ್ಲಿ ಆಸ್ಟರಿಟಿ ಮೆಷರ್ನಲ್ಲಿ ಅನೇಕ ಕೆಲಸಗಳು ಹೋಗಿ ರೈಲ್ವೆ ವ್ಯವಸ್ಥೆ ಸಿಕ್ಕಾಪಟ್ಟೆ ತೊಂದರೆಗಾದಾಗ ಚೀನಾಕ್ಕೆ ಅವರು ದೊಡ್ಡ ರೈಲ್ ಬಿಟ್ಟಿದ್ದಾರೆ, 12,000 ಕಿಲೋಮೀಟರ್. ಒಂದು ನಿಮಿಷ ಹೇಳ್ತೀನಿ. ಅಲ್ಲಿ ಏನಾಯ್ತು ಅಂದರೆ ಪ್ಯಾಸೆಂಜರ್ಸು ಕೂಡ ತೊಂದರೆ ಕೊಟ್ಟರು, ಎಂಪ್ಲಾಯೀಸ್ಗೂ ತೊಂದರೆ ಆಯಿತು. ಇನ್ನೊಂದು ಸ್ಲೋಗನ್ ಯಾವುದು? ಸ್ಲೋಗನ್ ಆಫ್ ಕಾರ್ಬಿನ್ ಇದು, ಫಾರ್ ದ ಮೆನಿ ನಾಟ್ ಫಾರ್ ದ ಫ್ಯೂ ಅಂತ. ಫಾರ್ ದ ಮೆನಿ ನಾಟ್ ಫಾರ್ ದ ಫ್ಯೂ. ಇವರ ಸ್ಲೋಗನ್ ಯಾವುದು? ಥೆರೆಸಾದು, ನೋ ಡೀಲ್ ಈಸ್ ಬೆಟರ್ ದೆನ್ ಎ ಬ್ಯಾಡ್ ಡೀಲ್ ಅಂತ. ನೋ ಡೀಲ್ ಈಸ್ ಬೆಟರ್ ದೆನ್ ಎ ಬ್ಯಾಡ್ ಡೀಲ್ ಅಂತ. ಅಂದರೆ ಡೀಲ್ ಅಂತ ಆಯಿತು. ಕಾರ್ಪೊರೇಟ್ ಸ್ಟ್ರಕ್ಚರ್ ಜೊತೆ ಎಲೀಟ್ ಅಂತ ಹೇಳ್ತೀವಲ್ಲ, ಅದರ ಜೊತೆಗೆ NHS ಅವ್ರು ಹೇಳಿದರು, NHS ಇದೆಯಲ್ಲ, NHS ಅವರ ಜೀವನದ ಆಧಾರವೇ ಅಲ್ಲಿ. NHS ಅಲ್ಲಿ ಆಗಿರುವಂಥ ಗೊಂದಲಗಳು. ಬ್ರಿಟನ್ನ ಜನತೆ ವೆರಿ ಪ್ಯಾಸಿವ್ಲಿ ದೇ ಆರ್ ಶೋಯಿಂಗ್ ದೇರ್ ಇಂಟೆಲಿಜೆಂಟ್ ರಿಯಾಕ್ಷನ್. ಐ ವುಡ್ ಸೇ ಇಂಟೆಲಿಜೆಂಟ್ ರಿಯಾಕ್ಷನ್. ಇಟ್ ಇಸ್ ನಾಟ್ ಜಸ್ಟ್ ಅತಂತ್ರ ಸ್ಥಿತಿ ಅಲ್ಲ. ಒಂದು ಕಡೆ ಸ್ಟೆಬಿಲಿಟಿಗೆ ಬೇಕಾಗಿ, ಸ್ಟೆಬಿಲಿಟಿ ನ್ಯಾಷನಲಿಸಮ್ ಅಂತ ನೀವು ಹೇಳೋದಾದರೆ ಅದಕ್ಕೆ ಬೇಕಾಗಿ ತೆರೆಸಾನೂ ಇರಬೇಕು, ಚಕ್ ಆಗಿ ಇಲ್ಲಿ ಕಾರ್ಬಿನ್ನೂ ಇರಬೇಕು. ಅದರ ಜೊತೆಗೆ ಆ DUP ಪಾರ್ಟಿ ಇದೆಯಲ್ಲ, ಸ್ಕಾಟ್ಲೆಂಡ್ ಅಂತ ತಿಳ್ಕೊಳ್ಳಿ, ಅವ್ರು ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳೋದು, ಅಲ್ಲೂ ಚೆಕ್ ಆಯಿತು. ಅಲ್ಲಿ ಆಕೆ ಇವತ್ತು ಹೇಳಿದ್ದಾಳೆ, ಐ ವಿಲ್ ಹ್ಯಾವ್ ಟು ರೀಥಿಂಕ್ ದ ಹೋಲ್ ಥಿಂಗ್ ಅಂತ ಆಕೆನೇ ಹೇಳಿದ್ದಾಳೆ. ನೋಡಿ ಅಲ್ಲಿ ಮೆಚ್ಯೂರಿಟಿ ಎಲ್ಲಿದೆ ಅಂದರೆ ಓಪನ್ ಇದೆ ಅಂತ. ಅಲ್ಲಿ ಅವಳ ಮೆಚ್ಯೂರಿಟಿ ನೋಡಿ, ಪುನಃ ನಾನು ಹಠ ಹಿಡಿಯೋದಿಲ್ಲ, ನಾನು ಅದನ್ನು ರೀಥಿಂಕ್ ಮಾಡಬೇಕು ಅಂತ ಆಕೆ ಹೇಳ್ತಾಳೆ. ಬ್ರಿಟನ್ನು ಈ ರೀತಿ ಇಡೀ ಜಗತ್ತಿನ ಅನೇಕ ರಾಜಕೀಯ ಸಿದ್ಧಾಂತ, ಕಾರ್ಲ್ ಮಾರ್ಕ್ಸ್ ಕೂಡ ಅಲ್ಲೇ ಇದ್ದಾನೆ, ರಾಜಕೀಯ ಸಿದ್ಧಾಂತಗಳ ಒಂದು ವರ್ಕ್ಶಾಪ್ ಅದು ಅಲ್ಲಿ ನಡೀತದೆ, ಅಲ್ಲಿ ಈಗಲೂ ಅಲ್ಲಿ ನಡೀತದೆ. ಆದ ಕಾರಣ ಬ್ರಿಟನ್ ಇದು ಕೂಡ ಒಂದು ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಮೇರಿಕಾ ಫಸ್ಟ್ ಅಂತ ಆಯಿತು, ಅವ್ರು ನ್ಯಾಷನಲಿಸಮ್ ಅಂತ ಬಂತು. ನ್ಯಾಷನಲಿಸಮ್ ಎಗ್ರೆಷನ್ ಆದಾಗ ಮಾರ್ಕನ್ ಅವನು ಸೆಂಟರಿಸ್ಟೋ ಏನೋ ಇರಲಿ, ಅದೊಂದು ಚಕ್ಕಲ್ಲಿ, ಅದೊಂದು ಚಕ್ಕು. ಎಕ್ಸ್ಕ್ಲೂಸಿವ್ನೆಸ್ ಆದಾಗ ಇಡೀ ಜಗತ್ತಿನಲ್ಲಿ ಎಕ್ಸ್ಕ್ಲೂಸಿವ್ನೆಸ್ ಕೆನಾಟ್ ಹ್ಯಾಪನ್. ಸ್ಯಾಂಡರ್ಸ್ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ, ಅಮೇರಿಕನ್ ಕ್ಯಾಂಡಿಡೇಟ್ ಸ್ಯಾಂಡರ್ಸು. ಅವ್ರು ಏನು ರಿಯಾಕ್ಟ್ ಮಾಡಿದ್ದಾರೆ ಅಂದರೆ, ಇಡೀ ಜಗತ್ತಿನಲ್ಲಿ ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ಪಾಲಿಟಿಕ್ಸಿನ ಅಗ್ರೆಷನ್ ಹೋದಾಗ, ಭಾರತಕ್ಕೆ ಹೋದಾಗಬಹುದೇನೋ,
ಎಕ್ಸುಲೇಟ್ ಹೋದಾಗ ನೋ ವಿ ಬಿಲಾಂಗ್ ಟು ದ ಎಂಟೈರ್ ವರ್ಲ್ಡ್. ಸೊ ಬ್ರಿಟಿಷ್ನ ಜನ ಅದು ಹಂಗಂತಂದ್ರೂ ಕೂಡ ನಮ್ಮ ಭಾರತೀಯ ಸ್ಥಿತಿಯಲ್ಲಿ ಹಂಗಾಗಿ ನಮ್ಮಲ್ಲಿರುವಂಥ ಅತಂತ್ರತೆ ಬೇರೆ ಬಿಡಿ, ಅಲ್ಲಿ ಹಂಗಾದರೂ ಕೂಡ ಅಲ್ಲೊಂದು ಸ್ಥಿರತೆ ಸ್ಥಿತಿ ಇರುತ್ತೆ ಅನ್ನೋದು ಅಲ್ಲಿನ ಸ್ಟ್ರಕ್ಚರ್ ನಮಗೆ ತೋರಿಸುತ್ತೆ. ಆದ ಕಾರಣ ನಾನು ಏನು ಹೇಳೋದಂದರೆ, ಈ ಚುನಾವಣೆ ಒಂದು ಲೆವೆಲ್ನಲ್ಲಿ ಆರ್ಥಿಕ ರಿಯಾಕ್ಷನ್ನು ತೋರಿಸಿದೆ, ಪೊಲಿಟಿಕಲ್ ರಿಯಾಕ್ಷನ್ನು ತೋರಿಸಿದೆ, ಸೋಷಿಯಲಾಜಿಕಲ್ ರಿಯಾಕ್ಷನ್ ಇಡೀ ಜಗತ್ತಿಗೆ. ರಾಜಶೇಖರ್ ಅವರೇ, ಪ್ರಶ್ನೆ ಭಾಳ ಮುಖ್ಯವಾಗಿ ಸ್ಥಿರತೆ ಬೇಕು. ರಾಜಕೀಯ ಸ್ಥಿರತೆ ಇಲ್ಲದೇ ಹೋದರೆ ಬ್ರೆಕ್ಸಿಟ್ ಅಂತ ಪರವಾಗಿ ಅವ್ರದ್ದು ನೆಗೋಷಿಯೇಟ್ ಮಾಡಿ ಒಂದು ಪ್ರತ್ಯೇಕಗೊಳ್ಳೋದು ಭಾಳ ಕಷ್ಟ ಇದೆ. ಅದು ಜನ ಈ ಕಡೆ ಮಾಡಿದ್ರು ತೊಂದರೆ ಆಗ್ಬೋದು ಅಥವಾ ವಿರೋಧ ಮಾಡೋದು, ಯಾಕಂದರೆ ಗೊಂದಲ ಇರುವಾಗ. ಆ ದೃಷ್ಟಿಯಿಂದ ಒಂದು ರಾಜಕೀಯ ಸ್ಥಿರತೆ, ರಾಜಕೀಯ ಒಂದು ಇದು ತಿಳುವಳಿಕೆ ಬೇಕಾಗುತ್ತದು. ಹಂಗಾಗೇನೆ ಈ ಚುನಾವಣೆಗಳಲ್ಲಿ ಅಲ್ಲ, ಈ ಮೇನ್ ನೆಗೋಷಿಯೇಟರ್ ಒಬ್ರು ಇದಾರಲ್ಲ, ಅವರು ಈ ಲಿಬ್ರಲ್ ಅಂಡ್ ಇದು ಎಂಥದ್ದು ಡೆಮೊಕ್ರಾಟ್ಸ್ ಫಾರ್ ಯುರೋಪ್ ಅಂತೇಳಿ ಅಲಯನ್ಸ್ದು, ಅವರೇ ಹೇಳಿದ್ರೆ ವಿ ರೆಡಿ ಇದ್ದೀವಿ, ಫಸ್ಟ್ ಇದು ಸರಿ ಹೋಗಲಿ, ಇವ್ರು ಸರ್ಕಾರ ರಚನೆ ಆಗಲಿ, ಈ ಮಂತ್ ಎಂಡಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಮೋಸ್ಟ್ಲಿ ಎಲ್ಲರೂ ಓಪನ್ ಆಗಿದ್ದಾರೆ ಅಂತ. ಮಾತುಕತೆ ಆಡ್ತಾರೆ, ಆದರೆ ಮಾತುಕತೆಯಲ್ಲಿ ನೀವೆಷ್ಟು ತೊಗೊಬೇಕು, ನಾವೆಷ್ಟು ಬಿಟ್ಕೊಡ್ತೀವಿ, ಅದೆಲ್ಲ ಭಾಳ ದೊಡ್ಡ ತೊಂದರೆ ಸಿಗಾಕೊಂಡಿದೆ. ಅದು ಬಹುಶಃ ಈ ಥರ ಆಗ್ಬೋದು ಅಂತ ಕಾಣುತ್ತೆ. ಒಂದು ಮಾರ್ಕೆಟ್ನ ಉಳಿಸ್ಕೊತಾರೆ ಅಂತ ಕಾಣುತ್ತೆ ಅವರು. ಬಹುಶಃ ಬೇರೆ ವಿಚಾರಗಳಲ್ಲಿ ಮಾತ್ರ ಅವರು ಪ್ರತ್ಯೇಕಗಳು, ನಾರ್ವೆ ಇದೆಯಲ್ಲ ಆ ಥರ ಮಾರ್ಕೆಟಲ್ಲಿ ಎಲ್ಲ ಒಂದೇ ಮಾರ್ಕೆಟ್ನ, ಯುರೋಪ್ ಮಾರ್ಕೆಟ್ ಥರನೇ ಇದೇ ಮಾರ್ಕೆಟ್ನ ಉಳಿಸ್ಕೊಂಡು ಬಹುಶಃ ಬೇರೆ ವಿಚಾರಗಳಲ್ಲಿ ಅವರು ಪ್ರತ್ಯೇಕಗೊಳ್ತಾರೆ ಅಂತ ಕಾಣುತ್ತೆ. ಬಹುಶಃ ಅದು ಈಗ ಈಗ ಅನಿಸೋ ಪ್ರಕಾರ ಅದು ಮಧ್ಯ ಮಾರ್ಗ ಅದು ಸರಿಯಾಗಿದೆ. ಅದು ಬಹುಶಃ ಅದಕ್ಕೋಸ್ಕರನೇ ಇವಳು ತೆರೆಸಾ ಮೇ ಬಹುಶಃ ರಾಜಕೀಯ ಇಚ್ಛಾಶಕ್ತಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿ ಅನ್ನೋದು ಪ್ರಯತ್ನ ಮಾಡಿದಾಳೆ. ಅದರಲ್ಲಿ ಸಾಧ್ಯ ಆಗಿಲ್ಲ. ಅಂದರೆ ಈಗ ಒಂದು ಏನಾಗುತ್ತೆ ರಘುವರೇ, ಒಂದು ಜನಾಭಿಪ್ರಾಯವನ್ನು ರೆಪ್ರೆಸೆಂಟ್ ಮಾಡೋದು ಬೇರೆ, ಬಟ್ ರಿಯಾಲಿಟಿ ರೆಪ್ರೆಸೆಂಟ್ ಮಾಡೋದು ಬೇರೆ. ಎಮೋಷನ್ಸ್ ಯಾವಾಗಲೂ ಕೂಡ ನ್ಯಾಷನಲಿಸಮ್ ಆಗಿರುತ್ತೆ, ರಿಯಾಲಿಟಿ ಯಾವಾಗಲೂ ಕೂಡ ಅದು ರಿಯಲಿಸಮ್. ಅದು ಈ ರಿಯಲಿಸಮ್ ಅಂಡ್ ನ್ಯಾಷನಲಿಸಮ್ನ ಕನ್ಫ್ಯೂಷನಲ್ಲಿ ಇವತ್ತು ತೆರೆಸಾ ಇರ್ಬೋದು, ಕಾರ್ಬಿನ್ ಇರ್ಬೋದು, ಈ ಬ್ರೆಕ್ಸಿಟ್ ಹೊರಗೆ ಬರೋದು ನಮಗೆ ಅಪಾಯ ಅನ್ನುವಂಥದ್ದು ಕೂಡ ಅವ್ರ ಅರ್ಥ ಆಗಿದೆ ಈಗ. ಸೊ ಅದಕ್ಕೆ ಈಗ ಒನ್ಸ್ ಅಗೇನ್ ದೇ ಆರ್ ಓಪನ್ ಟು ಟಾಕ್ ವಿತ್ ದಿ ಯುರೋಪಿಯನ್ ಯೂನಿಯನ್ ಅಂತ. ಅಲ್ಲ, ಈ ನಮ್ಮ ಈ ಗಾಂಧಿ ಟಾಗೋರ್ ಡೈಲಾಗ್ಸಲ್ಲಿ ಟಾಗೋರ್ ಒಂದ್ಸಾರಿ ಗಾಂಧಿಗೆ ವಾರ್ನಿಂಗ್ ಕೊಡ್ತಾರೆ, ನಿನ್ನ ನ್ಯಾಷನಲಿಸಮ್ ಜಾಸ್ತಿ ಆಯಿತು ಅಂತ. ಗಾಂಧಿದು ಒಂದು ಮಾತಿದೆ, ಮೈ ನ್ಯಾಷನಲಿಸಮ್ ಇಸ್ ಅನ್ ಇಂಟೆನ್ಸ್ ಇಂಟರ್ನ್ಯಾಷನಲಿಸಮ್. ಯಾಕಂದರೆ ನಾವು ಕನ್ಫೈನ್ ಆಗಿರೋದಕ್ಕೆ ಏನಾದ್ರು ಒಂದು ಮಾತಾಡುವಾಗ ಭಾಳ ಕೇರ್ಫುಲ್ ಆಗಿರಬೇಕು. ಈಗ ನ್ಯಾಷನಲಿಸಮ್ ಜಾಸ್ತಿ ಅಂತ ಹೇಳಿದರೆ ವಿ ವಾಂಟ್ ಡೆಡ್ ಬಾಡೀಸ್ ಇನ್ ಪಾಕಿಸ್ತಾನ್. ಸೊ ದೆರ್ ಇಸ್ ಎ ಥ್ರೆಟ್ ಆಫ್ ದಿಸ್ ಇದು ಅಂದರೆ ಇಂಟಿಗ್ರೇಟೆಡ್ ಸೊಸೈಟಿಯಲ್ಲಿ ಇವತ್ತಂತೂ ಹೇಳ್ತೇನೆ, ನೀವು ಜಾಗತಿಕ ಗ್ಲೋಬಲ್ ಈಗ ಇಂಡಿಯಾ ಏಷ್ಯಾದ ಖಂಡದ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಎಮೋಷನ್ಸು ಯುರೋಪಿಯನ್ ಇರೋದಿಲ್ಲ. ಅವರು ನೀವು ಹೇಳ್ದಂಗೆ ಅಬ್ಜೆಕ್ಟಿವ್ ಆಗಿ ಬದುಕ್ತಾರೆ, ಆದ್ರೆ ಅಲ್ಲಿ ಯಾಕೆ ಕ್ರಿಯೇಟ್ ಆಯ್ತು ಅಂತ ಯುರೋಪಿಯನ್. ನಾವು ಸ್ವಲ್ಪ ಮೊದಲು ಬರುವಾಗ ನಾವು ಮಾತಾಡ್ತಾ ಇದ್ವಿ, ಈ ಭಾರತದಲ್ಲಿ ಬ್ಲೆಂಡ್ ಆಫ್ ರಿಲಿಜಿಯಾಸಿಟಿ ಅಂಡ್ ನ್ಯಾಷನಲಿಸಮ್ ಸ್ವಲ್ಪ ಡೆಡ್ಲಿ ಕನ್ಕಾಕ್ಷನ್ನೇ ಅಂತ ಹತ್ರ. ಯಾಕಂದ್ರೆ ಈಗ ಹೇಳ್ತಾರೆ, ಮೊನ್ನೆ ಒಂದು ಇಂಡೆಕ್ಸ್ ನಾನು ಓದ್ತಾ ಇದ್ದೆ, ಪಾಕಿಸ್ತಾನ ಬಿಟ್ಟ ರಿಲಿಜಿಯಾಸಿಟಿಯಲ್ಲಿ ಇಂಡಿಯಾ ಇದೆ ಅಂತಕ್ಕಂಥದ್ದು. ದಟ್ ಕುಡ್ ಬಿ ಅ ಪ್ರಾಬ್ಲಮ್, ಬಟ್ ಯುರೋಪ್ ಇಸ್ ನಾಟ್ ಲೈಕ್ ದಟ್ ಅಲ್ವಾ. ಯುರೋಪ್ ಅಲ್ಲಿ ರಿಲಿಜಿಯಾಸಿಟಿ ಇಸ್ 20-30%. ದೇ ಆರ್ ವೆರಿ ಓಪನ್. ರಾಧಾಕೃಷ್ಣ ಅವರು ಹೇಳಿದಾಗೆ ಅವರು, ಸೊ ಐ ಆಮ್ ವೆರಿ ಓಪನ್ ಟು ದಿ ಪಬ್ಲಿಕ್ ಒಪಿನಿಯನ್ ಹೀಗೆ ಅಂತಕ್ಕಂಥದ್ದಿದೆ. ಬಟ್ ಇನ್ ಮೈ ಒಪಿನಿಯನ್ ಇಂಡಿಯಾಕ್ಕೆ ಇದರಿಂದ ಏನು ಹೇಗೆ ಅಫೆಕ್ಟ್ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ ಕೆಲವರು ವಾದ ಮಾಡಿದ್ದಾರೆ. ಅಂದ್ರೆ ನಿಮಗೆ ಹೊರಗಡೆ ಬರೋದ್ರಿಂದ. ಆದ್ರೆ ಇವನು ಕಾರ್ಬಿನ್ ಮೋದಿ ಬಂದಾಗ ಹಿ ಡಿಂಟ್ ವಾಂಟ್ ಇವನ್ ಗೋ ಅಂಡ್ ಮೀಟ್ ಹಿಮ್. ಲೇಬರ್ ಐಡಿಯಾಲಜಿ ಸ್ವಲ್ಪ ಬೇರೆ ರೀತಿಯೇ ಇದೆ, ಬಟ್ ಹಿ ಇಸ್ ಓಪನ್ ಫಾರ್ ಮೈಗ್ರೇಷನ್ ಮಚ್ ಮೋರ್ ದೆನ್ ತೆರೆಸಾ. ನಾನು ಬೇಕು ನೀವು ಹೇಳಿದಾಗೆ ಅಲ್ಲಿರ್ತಕ್ಕಂಥ ರಿಲಿಜಿಸ್ಟಿಕ್ ಅಂದ್ರೆ ಧಾರ್ಮಿಕವಾದಂಥ ಅಭಿಪ್ರಾಯಗಳಿಗೆ ಅಷ್ಟೊಂದು ಬೆಲೆ ಇಲ್ಲ. ಅದು ಆರ್ಥಿಕವಾದ ಸಮಸ್ಯೆ, ಸಾಮಾಜಿಕ ಸಮಸ್ಯೆಗಳು ಮತ್ತು ಈ ವಲಸೆ ಸಮಸ್ಯೆಗಾಗಿ ಈ ರೀತಿಯ ಒಂದು ನ್ಯಾಷನಲಿಸ್ಟಿಕ್ ಆದಂಥ ಎಮೋಷ್ನಲ್ ಆದಂಥ ಥಿಂಕಿಂಗ್ ಶುರು ಆಗಿದೆ. ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ಒಬ್ಬ ಮುಸ್ಲಿಂ ಹುಡುಗ ಈ ಮೊನ್ನೆ ನಡೆದಂಥ ಮೇ 22ರ ಟೆರರಿಸ್ಟ್ ದಾಳಿ ನಂತರ ಅವನೊಂದು ಸರ್ಕಲ್ ನಿಂತ್ಕೊಂಡು ಹಗ್ ಮೀ ಅಂತ ಒಂದು ಶುರು ಮಾಡಿದ್ದಾನೆ. ನಾನು ಮುಸ್ಲಿಂ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದೆಯಾ, ನಂಬಿಕೆ ಇದ್ದರೆ ಹಗ್ ಮಾಡಿ ಅಂತ. ಅವರು ಪ್ರತಿಯೊಬ್ಬರು ಬಂದು ಹಗ್ ಮಾಡ್ತಾ ಇರ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಒಂದು ಡೌಟ್ ಕ್ರಿಯೇಟ್ ಆಗಿದೆ. ಆ ಡೌಟನ್ನು ಹೊರಗೆ ಮಾಡಲಿಕ್ಕೆ ರಾಜಕೀಯ ಪಕ್ಷಗಳು ತಮ್ಮ ಸೈದ್ಧಾಂತಿಕ ಹೋರಾಟದ ಮೂಲಕ ಯಾವ ರೀತಿ ಸಕ್ಸಸ್ ಆಗ್ತಾರೆ ಅನ್ನೋಂಥದ್ದು ದೊಡ್ಡ ಪ್ರಶ್ನೆ. ಬ್ರೆಕ್ಸಿಟ್ನ ಚರ್ಚೆಯ ಮುಂದುವರಿದ ಭಾಗ ತಗೊಳ್ಳೋದಾದರೆ ಇಡೀ ಭಾರತದ ಮೇಲೆ ಇದರ ಪರಿಣಾಮಗಳೇನಾಗುತ್ತೆ, ಇದು ಫಲಿತಾಂಶ ಬಂದಿದೆ. ಒಂದೇನೆಂದರೆ ತೆರೆಸಾ ನಿರೀಕ್ಷೆ ಮಾಡಿದ ರಿಸಲ್ಟ್ ಬಂದಿಲ್ಲ, ಬಟ್ ಈಗ ಅವರು ಕೂಡ ಅಲ್ಪಮತ ಸರ್ಕಾರ ರಚನೆಗೆ ಹೋಗಿ ಒಂದು ಮನವಿ ಮಾಡಿದ್ದಾರೆ, ನಾವು ಹಕ್ಕು ಪ್ರತಿಪಾದಿಸಿದ್ದಾರೆ. DUP
10 ಜನ, ಅದು ಬ್ರೆಕ್ಸಿಟ್ಗೆ ವಿರುದ್ಧವಾಗಿದ್ದಂಥ ಪಾರ್ಟಿ ಅದು. ಈಗ ಅವರು 10 ಜನ ಸಪೋರ್ಟ್ ತೊಗೊಂಡು ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅದರ ಅರ್ಥ ಇವತ್ತಿನ ಮ್ಯಾಂಡೇಟು ತೆರೆಸ ಪರವಾಗಿಲ್ಲ. ಅದರ ಅರ್ಥ ನಿಮಗೊಂದು ಪಾಠ ಕಲಿಸಿದಾರೆ ಅಂತ ಆಯ್ತಲ್ವ. ನೀವು ಈ ಥರ ತೀರ್ಮಾನಗಳನ್ನು ತೆಗೆದುಕೊಂಡು ನಾವು ಸಹಿಸಲ್ಲ. ತೆರೆಸ ಯಾವ ಪರವಾಗಿದ್ದರು? ತೆರೆಸ ಮೇಲೆ ಒಂದು ಅಭಿಪ್ರಾಯ ಮೂಡಿದ್ದೇನು ಅಂತ ಹೇಳಿದರೆ, ಶಿ ವುಡ್ ಲೈಕ್ ಟು ಡಿಸ್ಮ್ಯಾಂಟಲ್ NHS. ಆಸ್ಟರಿಟಿ ಮೆಷರ್ನಲ್ಲಿ ರಿಚ್ ಆ್ಯಂಡ್ ಪೂರ್ ಗ್ಯಾಪ್ ಭಾಳ ಜಾಸ್ತಿ ಆಗ್ತಾ ಇದೆ. ಶೀ ಈಸ್ ಫಾರ್ ದ ರಿಚ್ ಪೀಪಲ್ ಅನ್ನೋಂಥ ಬ್ರೆಕ್ಸಿಟ್ ಅಲ್ಲ, ಬ್ರೆಕ್ಸಿಟ್ಗೆ ಬದಲಾಗಿ ಇದು ಬಂತು ಅಲ್ಲ. ಕಾರ್ಬಿನ್ ಅದೇ ಹೇಳ್ತಾನೆ, ನೀವು ಆಸ್ಟರಿಟಿ ನಿಮಗೆ ತೊಂದರೆ ಆಗಿದೆ, ಅದೇ ಅದರಿಂದಾಗಿ ಅದು ಬಂದದ್ದಲ್ಲಿ. ಆದ ಕಾರಣ ಅಲ್ಲಿ ಇವಳು ತೆರೆಸ ಅವರು ಕೂಡ ಅವರು ಅಧಿಕಾರದಲ್ಲಿ ಇದ್ದಾಗ ಹೋಮ್ ಸೆಕ್ರೆಟರಿ ಆಗಿದ್ದಾಗ ಆಗ ಅವರು ಶಿ ವಾಸ್ ನಾಟ್ ಕಮಿಂಗ್ ಔಟ್ ಆಫ್ ಬ್ರೆಕ್ಸಿಟ್. ಬಟ್ ಅಲ್ಲಿ ಮ್ಯಾಂಡೇಟ್ ಬಂದಾಗ, ಜನ ಬಂದಾಗ, ಸರ್ಕಾರ ನಡೆಸುವಂಥ ಜನ ಇನ್ಕ್ಲೂಡಿಂಗ್ ಕ್ಯಾಮರೋನ್, ದೇ ಅಕ್ಸೆಪ್ಟೆಡ್ ಇಟ್. ಅದು ಅವರ ವೈಶಿಷ್ಟ್ಯತೆ, ಅದು ಅವರ ವೈಶಿಷ್ಟ್ಯತೆ. ಈಗ ಈ ಚುನಾವಣೆಯಲ್ಲಿ ನಡೆದ ಫಲಿತಾಂಶ ಇದೆಯಲ್ಲ, ಇಟ್ ಇಸ್ ಅನ್ ಎಕ್ಸಲೆಂಟ್ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್. ಅಟ್ ದ ಸೇಮ್ ಟೈಮ್ ಇಂಟಗ್ರೇಟೆಡ್ ಅಪ್ರೋಚ್ ಆ್ಯಂಡ್ ಐಡೆಂಟಿಟಿ. ಐಡೆಂಟಿಟಿಯನ್ನು ಉಳಿಸ್ಕೊಂಡು ಬ್ಲೆಂಡನ್ನು ಮಾಡ್ಕೊಂಡು ಹೋಗುವಂಥ ಸರ್ಕಸ್ ಇದೆಯಲ್ಲ, ಅದಕ್ಕೆ ಹೇಳಿದೆ ನಾನು, ಬ್ರೆಕ್ಸಿಟ್ ಇಸ್ ಎ ಗ್ರೇಟ್ ವರ್ಲ್ಡ್ ಫಿನಾಮಿನಾ. ಇದು ಬಡೇ ಬ್ರೆಕ್ಸಿಟ್ ಅಲ್ಲ. ಫ್ರಾನ್ಸ್ ಕೂಡ ಹೊರಗೆ ಬಂದುಬಿಡ್ಬೇಕು ಅಂತ ಅನ್ನುವಂಥ ಲೀಪಿನ್ ಶುರು ಮಾಡಿದ್ರಲ್ಲಿ ಎಲ್ಲ ಕಡೆ ಶುರು ಆಯಿತು. ನಾವು ಒಟ್ಟಿಗೆ ಇರುವಾಗ ಹೇಗಿರಬೇಕು, ಒಟ್ಟಿಗೆ ಇರುವಾಗ ನಮ್ಮತನವನ್ನು ಕಳ್ಕೊಂಡು ಬಿಡೋದು ಪೂರ್ತಿ, ಅಥವಾ ನಮ್ಮತನವನ್ನೇ ಎಸ್ಟಾಬ್ಲಿಷ್ ಮಾಡಿ. ಅಮೇರಿಕಾ ಫಸ್ಟ್ ಏನಾಯಿತು? ಅಮೇರಿಕಾ ಫಸ್ಟಲ್ಲಿ ಟ್ರಂಪ್ ಆಗಲೇ ಈಗ ಬಿದ್ದೋಗ್ತಾ ಇದ್ದಾರೆ. ಅಪಹಾಸ್ಯಕ್ಕೆ ಒಳಗಾದಂಥ ಒಬ್ಬ ಅಮೇರಿಕದ ಚರಿತ್ರೆಯಲ್ಲಿ ಅಪಹಾಸ್ಯಕ್ಕೆ ಒಳಗಾದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಅವರ ಮಗಳು ಕೂಡ ಅವಳನ್ನು ವಿರೋಧಿಸ್ಬಿಟ್ಟಿದ್ದಾರೆ ಮೊನ್ನೆ ಟ್ವೀಟ್ನಲ್ಲಿ. ಈ ಪ್ಯಾರಿಸ್ ಆಕ್ಟ್ಗೆ ಇಂಗ್ಲೆಂಡ್ ತುಂಬಾ ಸೀರಿಯಸ್ ಆಗಿ ಅವನು ಅಂದ್ರೆ ಡೇಂಜರಸ್ ಡಿಸಿಷನ್ ಅಂತಾನೆ ಇವತ್ತು ಇಂಗ್ಲೆಂಡ್ ಹೇಳಿದೆ. ಅಮೇರಿಕವೇ ಹೇಳ್ತಾ ಇದೆ. 1500 ಮೇಯರ್ಗಳಲ್ಲಿ ಅಲ್ಲಿರುವಂಥ ಅನೇಕ ಕಾರ್ಪೊರೇಟ್ ಕಂಪನಿಗಳು ಇದು ಹೇಳ್ತಾ ಇದೆ. ಅಂದರೆ ಈ ರಿಯಾಕ್ಷನ್ ಹೇಗೆ ಬಿಲ್ಡಪ್ ಆಗ್ತದೆ ಅಂತ, ವೆರಿ ಇನ್ಸ್ಟಂಟೇನಿಯಸ್, ಇಮಿಡಿಯೇಟ್, ಕ್ವಿಕ್ ರೆಸ್ಪಾನ್ಸಸ್ ಫ್ರಮ್ ದ ಪೀಪಲ್ ಇದೆಯಲ್ಲ, ಈ ನೆರೇಟಿವ್ಗೆ ಫ್ರಮ್ ದ ಪೀಪಲ್, ಅದು ಮೆಚ್ಯೂರ್ಡ್ ಡೆಮಾಕ್ರಸಿಯ ಒಂದು ಲಕ್ಷಣವಾಗ್ತದೆ. ಆದ ಕಾರಣ ಅಲ್ಲಿ ಹಂಗು ಅತಂತ್ರ ಅನ್ನೋದನ್ನು ನಮ್ಮ ಭಾರತೀಯ ಪ್ಯಾರಾಡೈಮ್ನಲ್ಲಿ ನಾವು ಅದನ್ನು ಆಲೋಚನೆ ಮಾಡುವಂಥದ್ದು ಅಲ್ಲ. ನಮ್ಮಲ್ಲಿ ಅಧಿಕಾರ ಕಾರಣ ಪವರ್, ಅಲ್ಲಿ ಹಾಗೆ ಪವರ್ ಬೇಕು. ಒಂದು ಇಶ್ಯೂ ಇದೆ, ಪವರ್ ಜೊತೆಗೆ ಅವರಿಗೊಂದು ಸೋಷಿಯಲ್ ಫೋಕಸ್ ಇದೆ. ರಘುವರೇ, ಇವತ್ತು ಬ್ರೆಕ್ಸಿಟ್ನ ಪರವಾದಂಥ ಒಂದು ಮ್ಯಾಂಡೇಟ್ ಬಂತಲ್ಲಿ ಜನಮತಗಣನೆ ಆದಾಗ, ಸ್ಕಾಟ್ಲೆಂಡ್ ಅವರು ನಾವು ಹೊರಗೆ ಬರ್ತೀವಿ, ಬ್ರಿಟನ್ನಿಂದ ಹೊರಗೆ ಬರ್ತೀವಿ, ನಮಗೆ ಬೇಡ ಸಹವಾಸ, ಯಾಕಂದರೆ ಸ್ಕಾಟ್ಲೆಂಡಲ್ಲಿ ಇದ್ರ ವಿರುದ್ಧವಾಗಿ ಓಟ್ ಬಂತಲ್ಲಿ. ಅಂದರೆ ಅಷ್ಟರ ಮಟ್ಟಿಗೆ ಅಲ್ಲೊಂದು ರೀತಿ ಅತಂತ್ರ ವಾತಾವರಣ ಸೃಷ್ಟಿಯಾಗಿದ್ದರಿಂದಾಗಿ ಒಂದು ಕಡೆ ಒಂದಷ್ಟು ಜನ ಇದ್ರ ಪರವಾಗಿ, ಒಂದಷ್ಟು ಜನ ವಿರುದ್ಧವಾಗಿ. ಸೊ ಓವರಾಲ್ ತೆಗೆದುಕೊಂಡಾಗ ಪರ್ಸೆಂಟೇಜ್ ವೈಸ್ ತಗೊಂಡ್ರೆ ನೀವು ಹೊರಗಡೆ ಬನ್ನಿ ಅನ್ನೋ ಥರದ ತೀರ್ಮಾನ ಆಯಿತು. ಅದಕ್ಕೆ ಡೇವಿಡ್ ಕ್ಯಾಮರೂನ್ ರಿಸೈನ್ ಮಾಡಿದ್ರು. ಸೊ ಈ ಹಂತದಲ್ಲಿ ಈಗಲೂ ಕೂಡ ಬ್ರಿಟನ್ ಒಂದು ಸಸ್ಟೈನಬಲ್ ಆ್ಯಂಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಾ ಈ ಎಲ್ಲ ಗೊಂದಲಗಳ ಮಧ್ಯೆ? ಇದು ರಾಜಶೇಖರ್ ಹೇಳಿದಾಗೆ ಈ ನೆಗೋಷಿಯೇಷನ್ ಹೇಗಾಗುತ್ತೆ ಅನ್ನೋದು ಅಂತ. ಅಂದರೆ ಒಟ್ಟಿಗೆ ಇದ್ದು ಕಸ್ಟಮ್ಸು ಒಂದು ಮಾರ್ಕೆಟ್ ಆಗಿ ಏನಾದ್ರು ಇದ್ದು ಹಾಗಿದ್ದಾಗ ಅದು ಸಾಧ್ಯತೆ ಇದೆ. ಇಲ್ಲ ನೀವು ಹೊರಗಡೆ ಹೋಗಿ ಪೇಸ್ $100 ಬಿಲಿಯನ್ ಅಂತ ಏನೀಗ ಅವ್ರ ಕಂಡೀಷನ್ ಇಟ್ಟಿದ್ದಾರೋ ಭಾಳ ಎಫೆಕ್ಟ್ ಆಗುತ್ತೆ ಅವ್ರಿಗೆ. ಆಮೇಲೆ ಪರ್ ಕ್ಯಾಪಿಟಲ್ GDP ಎಲ್ಲ ಅನಾಲಿಸಿಸ್ ಪ್ರಕಾರ ಬ್ರಿಟನ್ ವಿಲ್ ಬಿ ಅಫೆಕ್ಟೆಡ್ ಅಂತಲೇ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಈ ನೆಗೋಸಿಯೇಷನ್ ಮಾಡಿಕೊಂಡು ದೇರ್ ಇಸ್ ಆಲ್ವೇಸ್ ಎ ವೇ ಔಟ್ ಇನ್ ಆಲ್ ನೆಗೋಸಿಯೇಷನ್ಸು. ಯುರೋಪಿಯನ್ ಯೂನಿಯನ್ ಜೊತೆ ಹೇಗೆ, ಆಮೇಲೆ ದೇರ್ ಆಲ್ ಡೈನಮಿಕ್ ಲೀಡರ್ಸ್. ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ರಾನ್ ನೋಡಿ, ವೆರಿ ಅವನು ಫಾರ್ ಮೋರ್ ಔಟ್ ರೀಚಿಂಗ್ ಪರ್ಸನ್ ದೆನ್ ಮೆನಿ ಆಫ್ ದಿ. ಇದು ಈ ಇನ್ವರ್ಡ್ ಲುಕಿಂಗ್ ಟೆಂಡೆನ್ಸಿ ಬಂದಾಗ ಅವ್ನು ಮೊನ್ನೆ ಒಂದು ಮಾತು ಹೇಳ್ತಾನೆ, ಟ್ರಂಪ್ ಇದು ಅಮೆರಿಕಾ ಫಸ್ಟ್ ಅಂದರೆ ಫಾರ್ ಮಿ ಅರ್ತ್ ಫಸ್ಟ್ ಅಂತ. ವೆರಿ ಇಂಟ್ರೆಸ್ಟಿಂಗ್. somebody should talk like that. ಅರ್ತ್ ಫಸ್ಟ್ ಅಂತೇಳಿ, ಇದು ಇದ್ರೆ ಅಪ್ಪ, ಭೂಮಿ ಇದ್ರೆ ಅಪ್ಪ, ನನ್ನ ಅಮೆರಿಕಾ, ನನ್ನ ಇಂಗ್ಲೆಂಡು, ನಂದು ಅಂತೇಳಿ. ಆಮೇಲೆ ಪೊಲ್ಯೂಷನ್ ವಿಚಾರಕ್ಕೆ ಬಂದಾಗ ಯಾರೊಬ್ಬ ಹೇಳ್ತಾರೆ, ಸಿ ಯು ಪೊಲ್ಯೂಟ್, ಯು ಡೂ ವಾಟ್ ಎವರ್ ಯು ವಾಂಟ್ ಪ್ರೊವೈಡೆಡ್ ಯು ಕ್ಯಾನ್ ಕಂಟೈನ್ ಇಟ್ ದೇರ್ ಅಂತ. ಅಂದ್ರೆ ನೀವು ಮಾಲಿನ್ಯವನ್ನು ಮಾಡಿ ಅದು ಅಲ್ಲೇ ಉಳಿಸ್ಕೋಬೇಕು. ಮಾಲಿನ್ಯದಿಂದ ಬಾಂಗ್ಲಾದೇಶಕ್ಕೆ ಫ್ಲಡ್ ಬಂದ್ರೆ ನೀವು ಯು ಆರ್ ರೆಸ್ಪಾನ್ಸಿಬಲ್. ಸೊ ಹೀಗಾಗಿ ಜಿಯೋ ಏನು ಇದರಲ್ಲಿ ಗ್ಲೋಬಲ್ ಒನ್ ಅರ್ಥಲ್ಲಿ ನಾವು ನೇಷನ್ ಸ್ಟೇಟ್ಸು ಹೀಗೆಲ್ಲ ನಾವು ಐಡೆಂಟಿಟಿಯನ್ನು ಮಾಡಿಕೊಂಡು ನನ್ನಿಷ್ಟ. ಆಮೇಲೆ ಪರ್ ಕ್ಯಾಪಿಟಾ ಎಮಿಷನ್ಸ್ ನೋಡಿ ಅವ್ರದ್ದು ಈಗ ದೇ ಆರ್ ಜಸ್ಟ್ ಏನು 6% ಪೀಪಲ್ ಕಾಂಟ್ರಿಬ್ಯೂಟ್ ಟು 24% ಆಫ್ ದಿ ವರ್ಲ್ಡ್ಸ್ ಪೊಲ್ಯೂಷನ್. ಸೊ ದೇ ಕೆನಾಟ್ ಸೇ ವಿ ವಿಲ್ ಇದು ಅಂತ. ಸೊ ಈ ರೀತಿ ಇಂಟಿಗ್ರೇಟೆಡ್ ವರ್ಲ್ಡ್ ಇದು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ವೆದರ್ ಯು ಲೈಕ್ ಇಟ್ ಆರ್ ಲಂಪ್ ಇಟ್.
ವಿ ಆರ್ ಆಸ್ ಎ ಸೊಸೈಟಿ ಈಗ ಹೇಳ್ತಾರೆ ಇಂಟರ್ನೆಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಅವರ್ ನ್ಯೂರಾನ್ ಕನೆಕ್ಟಿವಿಟಿ ಅಂತ. ಕರೆಕ್ಟ್. ಸೊ ವಿ ಆರ್ ಅ ಒನ್ ಸೊಸೈಟಿ, ವಿ ಆರ್ ಅ ಗ್ಲೋಬಲಿ ಒನ್ ಹ್ಯುಮ್ಯಾನಿಟಿ. ಬಟ್ ಅಟ್ ದ ಸೇಮ್ ಟೈಮ್ ಈಚ್ ಒನ್ಸ್ ನ್ಯೂರಾನ್ಸ್ ಆಲ್ಸೋ ಬಿಕಮ್ ಡಿಫರೆಂಟ್. ಅದರ ಐಡೆಂಟಿಟಿಯನ್ನು ಉಳಿಸ್ಕೊಳ್ಳೋದು ಒಂದು ಸವಾಲು. ಖಂಡಿತ ಈಚ್ ನ್ಯೂರಾನ್ ಹ್ಯಾಸ್ ಇಟ್ಸ್ ಓನ್ ಐಡೆಂಟಿಟಿ. ಒಟ್ಟಿಗೆ ಮತ್ತು ಬಟ್ ದೇರ್ ಇಸ್ ಸೈನಾಪ್ಸಸ್, ಅದೇ, ಸೋಷಿಯಲ್ ಸೈನಾಪ್ಸಸ್ ಅಂತಾರೆ. ಹೌದು ರಾಜಶೇಖರ್ ಅವರೇ, ಈಗ ಜರ್ಮನ್ ಮತ್ತು UK ಮಧ್ಯನೂ ಕೂಡ ಫೈಟ್ ಇದೆ ಈ ಬ್ರೆಕ್ಸಿಟ್ ವಿಚಾರದಲ್ಲಿ. ಜರ್ಮನ್ ಕೂಡ ಬಹಳ ಕಾಯ್ತಾ ಇದೆ, ಯಾಕಂದ್ರೆ ಜರ್ಮನ್ ಮೇಲೆ ಕೂಡ ದ್ವೇಷ ಇದೆ UK ಗೆ. ಈ ತೀರ್ಮಾನದಲ್ಲೂ ಕೂಡ ಜರ್ಮನ್ ಎಲ್ಲ ಲಾಭ ಮಾಡ್ಕೊತಾ ಇದೆ, ನಮ್ಮನ್ನ ಒಂದು ರೀತಿ ಬ್ರಿಡ್ಜ್ ತರ ಮಾಡ್ಕೊಂಡ್ಬಿಟ್ಟಿದೆ ಜರ್ಮನ್ ಅನ್ನುವಂಥ ಅದು ಅಸಮಾಧಾನ. ಮೂಲ ಅಸಮಾಧಾನ ಇರೋದು ಜರ್ಮನ್ ಮೇಲೆ ಇರೋದು UK ಗೆ. ಅದು ಹೇಗೆ ಅಂತಂದ್ರೆ ನಾವು ಇಂಡಿಯಾ ಪಾಕಿಸ್ತಾನ ಯುರೋಪಲ್ಲಿ ಮೊದಲೆಲ್ಲ ಜರ್ಮನಿಯಲ್ಲಿ ಬಹಳ ಕಷ್ಟದ ದಿವಸಗಳನ್ನು ನೋಡಿದ್ದಾರೆ ಅವರು. ಅದು ಕ್ರಮೇಣ ಡೆವಲಪ್ ಆಗಿ ತುಂಬ ಒಳ್ಳೆ ದೇಶ ಆಗಿ ಎರಡು ದೇಶಗಳು ಒಂದಾಗಿ ಅವೆಲ್ಲ ಡೆವಲಪ್ ಆಗಿದ್ದಾವೆ. ಫ್ರಾನ್ಸ್ ಮತ್ತು ಜರ್ಮನಿ ಈಗ ಭಾಳ ಬಲಿಷ್ಠವಾದ ದೇಶ ಆಗಿದ್ದಾವೆ. ಬ್ರಿಟನ್ ಕೂಡ ಒಂದು ಕಾಲದಲ್ಲಿ ಇತ್ತು, ಅದು ಬಡ ದೇಶ ಈಗ. ಆದರೆ ಬ್ರಿಟನ್ಗೆ ಏನಂತಂದ್ರೆ ಎಲ್ಲ ರಾಣಿ ಆಡಳಿತ ಇತ್ತು, ಚಕ್ರಾಧಿಪತ್ಯ, ಅದೆಲ್ಲ ಕಲ್ಪನೆ ಇತ್ತು, ಭಾವನೆಗಳು ಹೋಗಿಲ್ಲ ಅವ್ರಿಗೆ. ಈಗಲೂ ಬ್ರೆಕ್ಸಿಟ್ನಲ್ಲಿ ಅದೊಂದು ಪಾಯಿಂಟ್ ಇದೆ ಮನಸ್ಸಲ್ಲಿ ಅವ್ರಿಗೆ, ನಾವು ಅದನ್ನ ಸ್ವಲ್ಪ ಕೈ ಆಡಿಸಿದ್ದಾರೆ ತೆರೇಸಾ. ಸೊ ಆ ಕಾರಣದಿಂದ ಏನಾಗಿದೆ ಅಂತಂದ್ರೆ ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಯುರೋಪಲ್ಲಿ. ನಾವು ಇನ್ನೊಬ್ರ ಕೆಳಗಡೆ ಇರಬಾರ್ದು, ನಾವೇ ಸ್ವತಂತ್ರವಾಗಿರೋಣ, ನಾವೇ ಸ್ವತಂತ್ರವಾಗಿ ಆಳ್ಬೋದು, ಇಷ್ಟೆಲ್ಲ ಬಿಸ್ನೆಸ್ ಇದೆ, ಇಷ್ಟೆಲ್ಲ ಎಕನಾಮಿಕ್ ಸೆಂಟರ್ ಇದೆ, ನಾವೇ ಯಾಕೆ ಇನ್ನೊಬ್ಬರು ಅಡಿಯಾಳಿಯಾಗಿರೋಣ ಅಂತ. ಆದರೆ ಯುರೋಪ್ನ ಪರಿಕಲ್ಪನೆ ಇದ್ದಿದ್ದು ಅಮೆರಿಕದ ಹೆಗಮನಿಯನ್ನು ನಾಶ ಮಾಡಬೇಕು ಅನ್ನೋ ಕಾರಣಕ್ಕೆ ಸಪ್ರೇಟ್ ಮಾಡಿ ಯುರೋಪ್ ಅಂತ ಒಂದು ಮಾಡಿದ್ರೆ ಶಕ್ತಿ ಯುರೋಪ್ ರಷ್ಯಾ ವೀಕ್ ಆದಮೇಲೆ ಇದೊಂದು ಡೆವಲಪ್ ಆಯಿತು. ಇದೆಲ್ಲ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್, ಅದು ಭಾಳ ಒಳ್ಳೆ ಮೂವ್ ಅದು. ಆದರೆ ಅದನ್ನು ವೀಕನ್ ಮಾಡೋಕ್ಕೆ ಒಂದು ಪ್ರಯತ್ನ ನಡೀತದೆ. ಇದರಲ್ಲಿ ಭಾಳ ಗಮನಿಸಬೇಕಾದ ಇನ್ನೊಂದೇನು ಅಂದರೆ, ಈ ತೆರೇಸಾ ಮೇ ಈಗಿರೋ ಪರಿಸ್ಥಿತಿ ನೋಡಿದ್ರೆ ಬಹುಶಃ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಅದು ಸ್ವಲ್ಪ ದಿವಸ ನಡಿಬೋದು ಹೀಗೇನೆ. ಜನ ನೆಗೋಷಿಯೇಷನ್ ಟೈಮಲ್ಲಿ ಏನೇನು ಎಫೆಕ್ಟ್ ಆಗುತ್ತೋ ಜನ ಅದನ್ನ ಬೆಂಬಲವನ್ನ ಕಳ್ಕೊಬಹುದು ಅಂತ ಅನುಮಾನ. ಯಾಕೆಂದ್ರೆ ವ್ಯಾಲಿಡ್ ಪಾಯಿಂಟ್ ಪ್ರೊಫೆಸರ್ ಅವರೇ, ಅವ್ರು ಹೇಳ್ತಿರೋದು ನೀವು ಈ ತಕ್ಷಣಕ್ಕೆ ಏನೋ ಒಂದು ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಒಂದು ಮೆಜಾರಿಟಿ ಯಾರೋ ಪಾರ್ಟಿ ತಗೊಂಡು ಸರ್ಕಾರ ಮಾಡ್ಬೋದು, ಬಟ್ ಬೇಸಿಕ್ ಒಳಗಡೆ ಇದೆಯಲ್ಲ, ನಾವು ಹೊರಗೆ ಬರ್ಬೇಕನ್ನೋ ಅಭಿಪ್ರಾಯ ಇದೆಯಲ್ಲ, ಅದು ಇನ್ನೂ ಸತ್ತಿಲ್ಲ. ಇದು ಎರಡು ಡೆವಲಪ್ಮೆಂಟ್ ಆಗ್ಬೋದು. ಸೊ ಹಾಗಾಗಿ ಸರ್ಕಾರ ಬಿದ್ದೋಗಿ ಮತ್ತೊಮ್ಮೆ ಚುನಾವಣೆ ಆಗೋ ಚಾನ್ಸಸ್ ಇರ್ಬೋದು ಅಂತ. ಎರಡು ಡೆವಲಪ್ಮೆಂಟ್ ಆಗ್ಬೋದು ರಾಷ್ಟ್ರೀಯ ಕಳೆದಾಗ. ಒಂದು, ಮತ್ತೊಂದು ಚುನಾವಣೆ ಆಗ್ಬೋದು, ಅಥವಾ ತೆರೇಸಾಗೆ ಬದಲಾಗಿ ಮತ್ತೊಬ್ಬರು ಪ್ರಧಾನಿ ಆಗ್ಬೋದು. ಲೀಡ್ ಮಾಡೋದು ಈಗಲ್ಲ, ಸ್ವಲ್ಪ ದಿವಸ, ಈಗ ಆಗೋದಿಲ್ಲ, ಸ್ವಲ್ಪ ದಿವಸ ಆದ್ಮೇಲೆ ಅದು ಬದಲಾವಣೆ ಡೆವಲಪ್ ಆಗಬೇಕು ಅವರು, ಅದು ಆಗ್ಬೋದು. ನೋಡಿ, ಇಡೀ ಜಗತ್ತಿನಲ್ಲಿ ಇವತ್ತು ಚರ್ಚೆ ಆಗ್ತಾ ಇರುವಂಥ ಇಕನಾಮಿಕ್ಸಲ್ಲಿ ಎರಡು ವಿಷಯ. ಒಂದು ಎಮಿಗ್ರೆಂಟ್ಸ್ ಆ್ಯಂಡ್ ರೆಫ್ಯೂಜೀಸ್. ಒಂದು ಎಮಿಗ್ರೆಂಟ್ಸಿಗೆ ಒಂದು ಲೀಗಲ್ ಸ್ಟೇಟಸ್ ಇದೆ, ರೆಫ್ಯೂಜಿಗೆ ಹೆಲ್ಪ್ಲೆಸ್ ಸ್ಟೇಟಸ್. ಬಟ್ ನಾನು ಒಂದು ಸ್ವಲ್ಪ ಕಮೆಂಟ್ ಮಾಡ್ತೀನಿ, ಜರ್ಮನ್ದವರು ಕಟ್ ಥ್ರೋಟ್ ಆಗಿ ಅವ್ರು ಒಪ್ಪಲೇ ಇಲ್ಲ ಮೈಗ್ರೆಂಟ್ಸ್. ಅವರು ಅಷ್ಟು ಪ್ರಮಾಣದಲ್ಲಿ ಒಪ್ಪಲಿಲ್ಲ, ಅನಿವಾರ್ಯವಾಗಿ ಒಂದಷ್ಟು ಜನ ಸೇರಿಸ್ಕೊಂಡ್ರು. ಅವರು ಅನಿವಾರ್ಯತೆ ಏನು ಅಂತ ನಾವು ಪ್ರಶ್ನೆ ಮಾಡಬೇಕು. ಆಂಜೆಲಾ ಮೆರ್ಕಲ್ ಇಸ್ ದ ಫಸ್ಟ್ ಲೀಡರ್. ಅಲ್ಲಿ ಪಾಪ್ಯುಲಿಸ್ಟ್ ಆಗದೆ ಪಾಪ್ಯುಲರ್ ಅಭಿಪ್ರಾಯ ವಿರೋಧವಾಗಿ ರೆಫ್ಯೂಜೀಸ್ ಅನ್ನು ಒಪ್ಕೊಂಡ್ರು ಅವರು ಅಲ್ವಾ. ಆದರೆ ಈಗ ಸೇಮ್ ಆರ್ಕೆಲ್ ಎವ್ರಿಬಡಿ ಥಾಟ್ ಇಟ್ ವಿಲ್ ಲೂಸ್ ದ ಎಲೆಕ್ಷನ್. ಈಗ ಆಕೆ ಗೆಲ್ತಾರೆ ಅನ್ನುವಂಥ ಅಭಿಪ್ರಾಯ ಅಲ್ಲಿ. ಯಾಕಂದರೆ ಒಂದು ಸ್ಥಿತೀಕರಣ ಅಲ್ಲಿ ಆಗಿದೆ. ಆದ ಕಾರಣ ನಾನು ಹೇಳಿದ್ದು, ಈ ಚುನಾವಣೆ ಒಂದು ರೀತಿಯಲ್ಲಿ ಬಡವರ ಪರವ ಇಲ್ಲದಿದ್ದರೆ, ಶ್ರೀಮಂತಿಕೆಯ ಏನು ವಾದ ಇತ್ತು, ಟು ಎಲಿಮಿನೇಟ್ ಪಾವರ್ಟಿ ಯು ಹ್ಯಾವ್ ಟು ಕ್ರಿಯೇಟ್ ವೆಲ್ತ್, ಎಲ್ಲರೂ ಒಪ್ಕೊಳ್ಳುವಂಥದ್ದು. ಬಟ್ ಡಿಸ್ಟ್ರಿಬ್ಯೂಷನ್ ಲೆವೆಲ್ನಲ್ಲಿ ಗ್ಯಾಪ್ ಜಾಸ್ತಿ ಆದರೆ, ಆ ಗ್ಯಾಪ್ ಜಾಸ್ತಿ ಆಯ್ತಲ್ಲ, ಅದಕ್ಕೆ ರಿಯಾಕ್ಷನ್ನು ಕೂಡ ನಮ್ಮ ಇಂಗ್ಲೆಂಡ್ ತೋರಿಸಿದೆ, ಅದನ್ನು ರಘುವರ್. ಕೊನೆಯದಾಗಿ, ಈಗ ಇಂಡಿಯಾದ ವ್ಯಾಪಾರದ ಏನಿದೆ, ನಮ್ಮ ಯುರೋಪಿಯನ್ ಒಕ್ಕೂಟದ ಜೊತೆಗೆ ನಮ್ದು ಯಾವುದೇ ರೀತಿ ಅಗ್ರಿಮೆಂಟ್ ಇಲ್ಲ. ನಮ್ಮಲ್ಲಿ FDIನೂ ಕೂಡ ಅಲ್ಲಿಂದ ಬರೋದಿಲ್ಲ ಜಾಸ್ತಿ. ಯಾಕಂತಂದರೆ, ಸೊ ಈ ಪ್ರಶ್ನೆಗೆ ಇವತ್ತು ಒಂದು ವೇಳೆ ಬ್ರೆಕ್ಸಿಟ್ ಆಗುತ್ತೋ ಬಿಡುತ್ತೋ, ನಮ್ಮ ವ್ಯವಹಾರ UK ಜೊತೆಗೂ ಮಾಡಬೇಕಾಗುತ್ತೆ, ಯುರೋಪಿಯನ್ ಯೂನಿಯನ್ ಜೊತೆಗೂ ಮಾಡಬೇಕಾಗುತ್ತೆ. ಒಂದು ರೀತಿಯಲ್ಲಿ ಈ ಕ್ಯಾಪಿಟಲ್ ಇಸ್ ಡಿಸ್ಕನೆಕ್ಟೆಡ್ ಫ್ರಮ್ ನ್ಯಾಷನಲಿಸಮ್, ಫುಟ್ ಲೂಸ್ ಕ್ಯಾಪಿಟಲಿಸಮ್ ಅಂತಾರೆ. ಆಯ್ತಾ? ನೋಡಿ, ಅಮೆರಿಕದಲ್ಲಿ ಟ್ರಂಪ್ ಏನಾದರೂ ಕಾರ್ಪೊರೇಟ್ ಟ್ಯಾಕ್ಸ್ 15% ತಂದ್ರೆ ದೇರ್ ವಿಲ್ ಬಿ ಅ ರಿವರ್ಸ್ ಫ್ಲೋ. ಇವತ್ತು ಹೈಯೆಸ್ಟ್ FDI ಎಲ್ಲಿ ಹೇಳಿ? ಅಮೆರಿಕಾ, ನಾಟ್ ಅದರ್ ಕಂಟ್ರೀಸು. ಸೊ ಹಾಗಾಗಿ ಇದು ಅಫೆಕ್ಟ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಬಿಸ್ನೆಸ್ ಲಿಂಕ್ಸು, ಟ್ರಾನ್ಸ್ನ್ಯಾಷನಲ್ಲು, ಬಿಯಾಂಡ್ ಬೌಂಡ್ರಿ ಈಗ ನೋಡಿ, ನಮ್ಮಲ್ಲೇ ಒಂದು ಕಾರ್ಪೊರೇಟ್ ಕಂಪ್ನಿ ಇಂಡಿಯಾಕ್ಕೆ ಬರುತ್ತೋ, ಅಗ್ರಿಮೆಂಟ್ ಏನು ಮಾಡ್ಕೊಳ್ತಾರೆ ಗೊತ್ತಾ? ಜುಡಿಷರಿ ಇಂಡಿಯಾದಲ್ಲ, ಸಿಂಗಾಪುರ್ದು ಒಂದು ಮಾಡ್ಕೊಳ್ತಾರೆ. ಅಲ್ಲಿಗೆ ಇರುತ್ತೆ.
So, ಅವ್ರ ನಮ್ litigation ದೇಶ ಅಲ್ಲೇನೆ, ಸರಿ. yes. ಆಮೇಲೆ ನಮ್ಗೆ ಕೆಲವು ಈಗ ನೈಸ್ ಇದೆಯಲ್ಲ ಇಂಗ್ಲೆಂಡಲ್ಲೇ ಇರೋದು ನಮ್ದು ಹೌದು. ನೈಸ್ದು. So, ದೇಶ ಆಮೇಲೆ ಇನ್ನೊಂದು ನಿಮ್ಗೆ ಮೊನ್ನೆ ಫಾರ್ಮರ್ಸ್ ಎಲ್ಲ ಸೇರ್ಬಿಟ್ಟು ಅಮೆರಿಕದಲ್ಲಿ ಟ್ರಂಪ್ ಕೇಳಿದ್ದಾರೆ, ಅಲ್ಲ ನೀನು ಬಹಳ ಇಮಿಗ್ರೇಷನ್ ವಿರುದ್ಧ ಮಾತಾಡ್ತಿದ್ಯಾ, 6.5 ಮಿಲಿಯನ್ ಇಲ್ಲಿಗಲ್ ವರ್ಕರ್ಸ್ ಇದ್ರೆ ನಾವಿಲ್ಲಿ ಕೃಷಿ ಮಾಡಕ್ಕಾಗೋದು, ಏನಪ್ಪ ಮಾಡೋದು, ಅವ್ರಿಗೆಲ್ಲ ಕಳ್ಸಿದ್ರೆ ಅವ್ರನ್ನ ಕಳ್ಸಿರೋ ಅವ್ರ ಕೈದೆ Hispanics. ಹೌದು. ಎಸ್ ರಘು ಅವರೇ, ರಾಜಶೇಖರ್ ಅವರೇ, ಪ್ರೊಫೆಸರ್ ರಾಧಾಕೃಷ್ಣ ಅವರೇ, ಈ ಒಂದು ರಿಸಲ್ಟ್ ಏನಿದೆ ಇದು ಕೇವಲ ಒಂದು ದೇಶದ ಆರ್ಥಿಕ ಮತ್ತು ವ್ಯಾಪಾರ ಮತ್ತು ಅವರ ವ್ಯಕ್ತಿಗತ ಬದುಕಿನ ಪ್ರಶ್ನೆ ಅಲ್ಲ. ಇಡೀ ಒಂದು ದೇಶ, ಒಂದು ಪ್ರಪಂಚದ ಜಾಗತಿಕವಾದಂಥ ಆರ್ಥಿಕ ರಾಜಕೀಯ ಸಮೀಕರಣಕ್ಕೆ ನಾಂದಿ ಹಾಡ್ತಕ್ಕಂಥದ್ದು. ಅನೇಕ ಮೆಸೇಜ್ಗಳನ್ನು ಪಾಸ್ ಮಾಡಿದೆ. ಅಮೇರಿಕ ಕೂಡ ಮೆಸೇಜ್ ಪಾಸ್ ಆಗಿದೆ. ಜೊತೆಗೆ ಯುರೋಪಿಯನ್ ಒಕ್ಕೂಟದಲ್ಲೂ ಕೂಡ ಒಂದು ಚರ್ಚೆ ಶುರು ಆಗಿದೆ. ಇಂಗ್ಲೆಂಡ್ ಯುರೋಪಿಯನ್ ಒಕ್ಕೂಟದಲ್ಲಿ ಇರುತ್ತಾ, ಮುಂದುವರಿಯೋಕ್ಕೆ ಅದು ಮುಂದೆ ಆಸಕ್ತಿ ತಾಳಿದ್ರೆ ಅದನ್ನು ಸೇರಿಸ್ಕೊಂಡು ಮತ್ತೆ ಮುಂದುವರಿಯುತ್ತಾ, ಅಥವಾ ಮತ್ತೆ ಇನ್ನೊಂದು ಸುತ್ತಿನ, ರಾಧಾಕೃಷ್ಣ ರಾಜಶೇಖರ್ ಹೇಳಿದಾಗೆ ಇನ್ನೊಂದು ಸುತ್ತಿನ ಚುನಾವಣೆ ಬಂದರೆ ಆ ಹಂತದಲ್ಲಿ ಅಲ್ಲಿಯ ಜನ ಏನು ಓಟ್ ಕೊಡ್ತಾರೆ, ಏನು ಮ್ಯಾಂಡೇಟ್ ಕೊಡ್ತಾರೆ ಅನ್ನೋಂಥದ್ದು. ಸೊ ಅಂತಿಮವಾಗಿ ಇದರಿಂದ ಭಾರತಕ್ಕೆ ಲಾಭವಿದೆ, ನಷ್ಟವಿದೆ. ಯಾಕಂತಂದರೆ ನಮ್ಮ ಅತಿ ಹೆಚ್ಚಿನ ಜನ ಅಲ್ಲಿದ್ದಾರೆ, ವ್ಯಾಪಾರ ಕೂಡ ಇದ್ದಾವೆ. ಆದರೆ ಅಂಥ ದೊಡ್ಡ ಪ್ರಮಾಣದ ಮ್ಯಾನುಫ್ಯಾಕ್ಚರಿಂಗ್ ಇನ್ಸ್ಟಿಟ್ಯೂಷನ್ ಇಲ್ಲದೇ ಇದ್ರೂ ಕೂಡ ಟಾಟಾ ಜಾಗ್ವಾರ್ ಅನ್ನೋಂಥದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ, ಟಾಟಾ ಸ್ಟೀಲ್ ಇದೆ. ಸೊ ಅದ್ರ ಮೇಲೆ ಎಫೆಕ್ಟ್ ಆಗಿದೆ ಈಗಾಗಲೇ. ಸೊ ಇನ್ನು ಮುಂದೆ ಕೂಡ ಆಗುವ ಸಾಧ್ಯತೆ ಇದ್ದರೆ ಅದಕ್ಕೆ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ ಅನ್ನುವಂಥ ಚರ್ಚೆ ಜೊತೆಗೆ ಇವತ್ತಿನ ಚರ್ಚೆನ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ ಸುಳ್ಳು ಹೇಳಲ್ಲ.